ಬರೇ 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 ಕಬ್ಬಿನ ಮ್ಯಾಲ ಅಡ್ವಾನ್ಸ್ ತೆಗದ ಕೊಡಿಸಿನಿ ಮೊಬೈಲ ಪಡದಾಗ ಕುಂತಾಗ ಮಾಡ ವಿಡಿಯೋ ಕಾಲ ಕಬ್ಬಿನ ಮ್ಯಾಲ ಅಡ್ವಾನ್ಸ್ ತೆಗದ ಕೊಡಿಸಿನಿ ಮೊಬೈಲ ಪಡದಾಗ ಕುಂತಾಗ ಮಾಡ ವಿಡಿಯೋ ಕಾಲ ಏನ ಸಿಂಗರ್ ಕಣ್ಕೊಂಡ್ಬಿಟ್ಕೊಂಡು ನೋಡ್ತೀರ ಪುಟ್ಟ ಪುಟ್ಟ ಗೌನು ತೊಟ್ರೆ ಎಲ್ಲ ಗೌನು ಅಲ್ಲ ಉಟ್ಟ ಬಟ್ಟೆ ನೋಡೋದಾಗ ಎಲ್ಲ ಇದೆ ನಿಮ್ಮ ಜೊತೆ ಇಲ್ಲ ಜೊತೆ ಓ ಅತಿಯ ಮಾವ ಓ ಅತಿಯ ಮಾವ ಓ ಅತಿಯ ಮಾವ ಓ ಅತಿಯ ಮಾವ ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬರ್ಕ ಕೊಟ್ಟಿನಿ ಕೈ ಸತ್ತರ ಸಾಯಿ ನಿಯತ್ತಿಲ್ಲದ ನಾಯಿ ನಡಬರ್ಕ ಕೊಟ್ಟಿನಿ ಕೈ ತಪ್ಪಿದ್ರ ನನ್ನ ಬೈ ಇಲ್ಲಂದ್ರ ನೀನ ನಡಿಯ ಸತ್ತೇ ಸತ್ತರ ಸಾಯಿ ಜೋತ್ ಬಿದ್ದಾವ ನೀನು ಜೋತ್ ಬಿದ್ದಾವ ಏನದ ಕಿವ್ಯಾನು ಎರಡು ಜುಮ್ಕಿ ಜೋತ್ ಬಿದ್ದಾವ ಜೋತ್ ಬಿದ್ದಾವ ನೀನು ಜೋತ್ ಬಿದ್ದಾವ ಕಿವ್ಯಾನು ಎರಡು ಜುಮ್ಕಿ ಜೋತ್ ಬಿದ್ದಾವ ಕಣ್ಣಾಗ ಚುಚ್ಚಿದೆಲ್ಲ ಚೂಪಾದ ಡಬಗೋಳಿ ಮುಳ್ಳ ಕಣ್ಣಾಗ ಚುಚ್ಚಿದೆಲ್ಲ ಚೂಪಾದ ಡಬಗೋಳಿ ಮುಳ್ಳ ಕಣ್ಣಾಗ ಒಗದೀನಿ ಹಳ್ಳ ಮನಸ್ಸಿಗೆ ನೋವ ಮಾಡ್ಯಾನು ಮಾವ ಮನಸ್ಸಿಗೆ ನೋವ ಮಾಡ್ಯಾನು ಮಾವ ಹೆಂಗ ಮಾಡ್ಲಿ ಯಾರಿಗೇಳಿ ಮ್ಯಾಗಿನೋನಿ ಮಾಳ್ಗಿ ಮನಿ ಮುದ್ದಿನಾಗಿನಿ ಆಗಲೋದಲ್ಲಂತ ಆರ್ತಿ ಕರೆಸಿ ಮಾಡಿದೀಯಾನಿ ವಾದ್ರ ಎಡಕ ಬಂದ್ರ ಬಲಕ ನಮ್ಮ ಮನಿ ಆಗೋದಿಲ್ಲಂತ ಹಾನಿ ಮಾಡಿ ಕರೆಸಿದಿ ರಾತ್ರಿ ಬೈಪಾಸ್ ರೋಡ್ ಮ್ಯಾಲ ಟೈಮ್ ಪಾಸ್ ಮಾಡಾಕ ಈ ಹುಡುಗಿ ನೀ ನನ್ನ ಕರ್ಸ ಎಲ್ಲೈತಿ ಹುಡುಗಿ ನಿನಗ ಲೈಸನ್ಸ್ ಕರಿಕಂಬಳ್ಳಿ ಬುಡ್ಡಕ್ಕ ನೀ ಹಾಸ ಮಾಡೋ ನೋಟಾಯ ಪಾಸ ಕರಿಕಂಬಳ್ಳಿ ಬುಡ್ಡಕ್ಕ ನೀ ಹಾಸ ಮಾಡೋ ನೋಟಾಯ ಪಾಸ ಎಬ್ಬಸ್ ಎಬ್ಬಸ್ ಒತ್ತೆರಗೊಡದ ಹತ್ತನ ವಾಸ ಸ್ಪೆಂಡಾರ ಒತ್ತೆರಗೊಡದ ಹತ್ತನ ವಾಸ ಸ್ಪೆಂಡಾರ ಉಪ್ಪಿಗೆ ಕೈ ಹಚ್ಚಿ ನೋಡ್ಬೇಕ ನಿನ್ನ ಹುಡುಗ್ಯಾರ ಹುಡುಗಿ ನಿನ್ನ ಹುಡುಗ್ಯಾರ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತೇನೆ ನಿನ್ನಾಗಿ ನಿಂತೇನೆ ನಿನ್ನಾಗಿ ನಿನ್ನ ಕರಕೊಂಡ ಹೋಗಕ ಬಂದೇನೆ ಗೋವಾ ಮುಂಬೈ ಹುಡುಗಿ ಗೋವಾ ಮುಂಬೈ ಹುಡುಗಿ ಕರಕೊಂಡ ಬಾರೋ ನಮ್ಮ ಮಾಸ್ತರನ ಬರಿಲಾಕ ಪೇಪರ್ ಬರಿಲಾಕ ಈಗಿನ ಹುಡುಗರು ಶಾಲೆ ಹೋಗದ ದನ ಕಾಯುವುದಕ್ಕ ಮನ್ನಿ ತರ್ಲಕ ಹೋಗಿದ್ದಿ ಸ್ಟಾರ ಅಂಗಡ್ಯಾಗ ಕುಂತಿತ್ತು ಈ ಪಿಗರ ಕಿಸಿದಾಗ ಇರಲಿಲ್ಲ ಒಟ್ಟ ಚಿಲ್ಲರ ಮಾಡಂತ ಕೊಟ್ಟಾಳ ಫೋನ್ ಪೇ ನಂಬರ್ ಚಾಲುವಾತು ನೋಡು ಈಗಿನ ಹುಡುಗ್ಯಾರ ಹೊಲದಾಗ ಅದನ್ನ ನಾ ದುಡ್ಕೋತ ಮನಸ್ಸಿಗನು ಆದ್ರ ಕುಡ್ಕೋತ ಊರಿಗೆ ಬರುವ ಕಾಕತ್ತಿ ನಡ್ಕೋತ ಸೋನಾಲಿಕ ಗಾಡಿ ಹೊಡ್ಕೋತ ನಿನಗಾಗಿ ಹಾಡಿದಾಡಕ ತಿಳ್ಕೋತ ಕಾಲ ಕಳಿಯತನ ಹೆಂಗೋ ನೆಕ್ಕೋತ ಸಿದ್ಧ ನೋಡಿಲ್ಲಿ ನಾವಿಬ್ರು ಮದ್ವಿ ಮಾಡ್ಕೊಂಡು ಚಂದಾಗಿರ್ಬೇಕಂದ್ರ ಆ ಶಿವೆ ನಡಬರ್ಕ ಬರಬಾರ್ದು. ಈಗ ಹೇಳ್ತೀನಿ ಕೇಳ, ನೀನೀಗ ಸಿದ್ದಲ್ಲ ಸಿಂಗರ್ ಅಂತ ತಿಳ್ಕೊ. ಈಗ ಬಂದ ನಾವು ಬೇಷಂಗ ಮಾಡ್ಬೇಕು ನೋಡಿ. ಸಿಂಗಾರಿ ಏನ ಸಿಂಗಾರಿ ನೀನು ಸವಾಸ ಮಾಡಿ ಸಿದ್ದಗೆ ಸೀರೆ ಉಟ್ಕೊಳೋದು ಬಂತಲ್ಲ ಅಂತೀನಿ. ಏನಾಗುಲ್ಲ ಇವತ್ತೊಂದಿನ ಉಟ್ಕೊ ಹೋಗ್ಬರ್ಲೆ. ಸಿಂಗಾರಿ ಇವತ್ತು ಒಬ್ಬಕ್ಕೆ ಸಿಕ್ಕಾಳ, ಹೆಂಗಾರ ಮಾಡಿ ನನ್ನ ಮದುವೆಗೂ ಅನಿಸಬೇಕ. ಬಾರ ನನ್ನ ಸೀರೆಯಾಗಿನ ಸೂರ ನಿಂದ ದಾರಿ ಕಾಯಕತ್ತೇನೆ.
ನಾನು ದಾರಿ ಕಾಯಕ್ ಕುಂತೀಯ ಏನ ಇವತ್ತು ಕೆಲಸಗೊಂದು ಕಾಂತತನ ಹುಚ್ಚ ತೂ ಶಿವು ಯಾಕೆ ಸುಮ್ಮನೆ ನಿಂತಿ ಯಾಕೂ ಇಲ್ಲ ನೀನು ನೋಡಿ ಒಂಥರನ ಆಗ ಕುಂತತ್ ನನಗೆ ನಮ್ಮ ಅಪ್ಪನ ಮಾತು ಕೇಳಿ ಆ ಸುಡುಗಾಡು ಸಿದ್ದನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೆ ಆದ್ರೆ ಏನು ಮಾಡೋದು ಅವ ಬ್ಯಾರೆದಕ್ಕಿನ ಲವ್ ಮಾಡಿ ಮದುವೆ ಆಗಕ್ಕೆ ನಿಂತಾನ ಈಗ ನನ್ನಂತೂ ನಡ್ಬರ್ ಕೈ ಬಿಟ್ಟಾನ ಅದಕ್ಕೆ ಯಾಕೆ ಹೆದರ್ತಿ ಸಿಂಗಾರಿ ನಾ ಅದೇನಲ್ಲಿ ಮದುವೆ ಮಾಡ್ಕೊಳ್ಳೋ ಗಂಡ ಸಿಡ್ಗಂಡ ಹಂಗಾದ್ರೆ ನನ್ನ ಮ್ಯಾಗ ನಿಂಗೆ ಸಿಟ್ಟಿಲ್ಲ ನಾ ಅದನ್ನ ಒತ್ತ ಮರ್ತೇನೆ ಅಲ್ಲ ಸಿಂಗಾರಿ ನೀ ಯಾಕೆ ಹಂಗೆ ಮಾರಿ ಮುಚ್ಕೊಂಡು ಮುಖ ತಿರುಗಿ ಮಾತಾಡಕ್ ಕುಂತಿ ಆ ಹೂವಿನಂತ ಮುಖ ನನ್ನ ಕಡೆ ತಿರುಗಿ ಮಾತಾಡ ನನ್ನ ಬಂಗಾರಿ ಹೋಗಪ್ಪ ನಂಗೆ ನಾಚಿಕೆ ಬರ್ತೈತಿ ಅಲ್ಲಿ ಸಿಂಗಾರಿ ನನ್ನ ಮದುವೆಗೆ ಒಪ್ಕೊಂಡೇನೆ ಅಂದಿಂದ ನೀನು ನನ್ನ ಮದುವೆಗೆ ಒಪ್ಕೊಂಡಿ ಅಂದಿಂದ ನಾಚಿಕೆ ಯಾಕ ಇಂದಲ್ಲ ನಾಳೆ ನಾವಿಬ್ರು ಗಂಡ ಹೆಂಡ್ರ ಹೌದನ ಅಲ್ಲ ಅಲ್ಲ ಮಗನ ನಾವಿಬ್ರು ಗಂಡ ಎಂತೆ ಮಾಡ್ತೇನೆ ತಡಿ ನಿನಗೆ ಮಾರಿ ಹಬ್ಬ ಶಿವು ನಾ ಯಾಕೆ ಮಾರಿ ಮುಚ್ಕೊಂಡೇನೆ ಅಂದ್ರೆ ಮುಂಜಾನೆ ನಮ್ಮ ಹೆಮ್ಮಗುಡ್ಡು ಹಿಂಡಾಕ್ ಹೋಗಿದ್ನ್ಯಾ ಕೊಂಬ ಬಡಿಸಿ ಮೂಗ ಹರಿದತಿ ಏನು ಮಾಡೋದು ಮೂಗಾರದ್ರೆ ಏನಾತ ಅದೊಂದು ಸುದ್ದ ಐತಲ್ಲ ಅದನ್ನ ತೆಗೆದು ತೋರಿಸಿ ನೋಡ್ತೇನೆ ಅಡ್ನೇಡಿ ಹಳೆ ಅಡ್ನೇಡಿ ಏನದು ತೆಗೆದು ತೋರಿಸುದು ಮುಖದ ಮ್ಯಾಗಿಲ್ಲ ಅರಿಬಿ ತೆಗದ ನಿನ್ನ ಮುಖ ತೋರಿಸ ಅಂದ್ಯ ಓ ಈದ ನಾ ಬ್ಯಾರೆ ತಿಳ್ಕೊಂಡಿದ್ದೆ ಬಾ ಸಿಂಗಾರಿ ಕುಂತ್ಕೊಂಡು ಮಾತಾಡೋಣ ಅಲ್ಲಿ ಬ್ಯಾಡ ನಮ್ಮ ಅಪ್ಪ ಬರ್ತಾನ ಅಲ್ಲಿ ಸಿಂಗಾರಿ ಯಾಕೋ ನಿನ್ನ ಕೈ ಒಂಥರ ಗಣಸೂರ್ ಗತೆ ಬಿರ್ಸದಾವಲ್ಲ ಯಾಕ ಅದು ಇವತ್ತು ಮುಂಜಾನೆ ಖಾರ ಕುಟ್ಟಕತ್ತಿದ್ನ್ಯಾ ಮನ್ಯಾಗ ಒಣಕಿ ಎತ್ತಿ ಇಳಿಸಿ ನನ್ನ ಕೈ ಹಿಂಗಾಗೈತಿಲೇಪ್ಪ ಶಿವ್ಯ ಹಂಗಾದ್ರೆ ಪರವಾಗಿಲ್ಲ ಆಗ ಟೆಸ್ಟ್ ಮಾಡ್ಕೊತೇನೆ ಅಲ್ಲಿ ಸಿಂಗಾರಿ ನೀ ಯಾವಾಗ ನಾನು ಮದುವೆಗೆ ಒಪ್ಕೊಂಡಿ ಅಂದ್ರೆ ನನಗೆ ಭಾಳ ಖುಷಿ ಆಗೈತಿ ಖುಷಿಯಾಗ ನೀನು ಮುಂದೆ ಒಂದು ಸತ್ಯ ಹೇಳ್ತಾನೆ ಕೇಳ ಏನದು ಅಂತ ಸತ್ಯವಾದ ಮಾತು ಏನಿಲ್ಲ ಮತ್ತ ನಾನು ಬಡ ಹೇಳು ಮತ್ತಂತ ನಿಂತ್ರ ಅವತ್ತ ಸಾಧುನ ವೇಷ ಹಾಕೊಂಡ್ ಬಂದಿದ್ದೆ ಯಾರಂತ ತಿಳಿದಿ ಯಾರವ ಮುಲ್ಲ ಹಳೆ ಮುಲ್ಲ ಹಂಗೆಲ್ಲ ಬೇಯಬೇಡ ಅವ್ರು ಯಾರು ಅಲ್ಲ ನಾನ ಹೌದಲೇ ಮಗನ ನೀನಾವ ನಾ ಸಿಂಗಾರ ಅಂತ ತಿಳ್ಕೊಂಡೆ ಏನೇನ ಬೊಗಳಿದ್ನಲ್ಲೋ ಯಪ್ಪ ಈ ಸಿಂಗಾರ ಈಗ ಬರ್ತಾವ ತಡ್ಕೋ ಇಲ್ಲೇ ಅದೀನು ನನ್ನ ಶಿವಕುಮಾರ ನೀ ಇಲ್ಲಿದ್ದೀನ ಹಂಗಾರ ನನ್ನ ಗತಿ ನಿನ್ನ ಗತಿ ಗಂಗಾವತಿ ನನ್ನ ನೀನು ಮದುವೆ ಮಾಡ್ಕೋತೇನು ಶಿವ್ರೆ ಮಾಡ್ಕೋಬಾರೋ ನನ್ನ ಬೌದ್ಧರ್ರೆ ಹಿಡ್ಕೋ ಸಿಂಗಾರಿ ಬಿಡಬೇಡ ಅವನ್ನ ಇನ್ನೊಮ್ಮೆ ಈಕಿ ಸುದ್ದಿಗೆ ಬಂದೆ ಅಂದ್ರ ಇಲ್ಲೋ ಯಪ್ಪ ಇನ್ನೊಮ್ಮಿಕ್ಕಿ ಸುದ್ದಿಗೆ ಬರುದಿಲ್ಲೋ ಯಪ್ಪ ಅಲ್ಲ ನಮ್ಮ ಅಪ್ಪಗ ಮುದಿ ಅಂತೇಳ ಯಾಕಲೆ ಮುಡ್ದಾರ ಹಳೆ ಮುಡ್ದಾರ ಅನ್ನೋದಿಲ್ಲ ಯವ್ವ ಅನ್ನೋದಿಲ್ಲ ನಾನು ಬಿಟ್ಟು ಬಿಡ್ರಿ ನಾ ಇನ್ನು ಹೊಕ್ಕೇನೆ ಇನ್ನೊಮ್ಮೆ ಹಂಗಾದ್ರೆ ನಮ್ಮ ಸುದ್ದಿ ಬರೋದಿಲ್ಲ ಒಂದು ವೇಳೆ ನಮ್ಮ ಸುದ್ದಿಗೆ ಬಂದೆ ಅಂದ್ರೆ ನಿನ್ನ ಕಣ್ಣು ಕಿತ್ತ ನಮ್ಮ ಕೋಳಿಗೆ ಹಾಕ್ತೇನೆ ಮಗನ ಬಲು ಯಾತ್ರ ಬರುದಿಲ್ಲ ಯಪ್ಪ ಸಿದ್ಧನ ಬರುದಿಲ್ಲ ಹಂಗಾದ್ರೆ ಬಂದೆ ಅಂದ್ರ ಕಾಲು ಕಡಿಯೋ ನನ್ನ ಸಿದ್ಧ ಕಾಲು ಕಡಿ ಮತ್ತ ನನ್ನ ಸುದ್ದಿಗೆ ಬಂದೆ ಅಂದ್ರ ನನ್ನ ಸೊಂಟನ ಮುರಿ ಬಾ ನನ್ನ ಸೊಂಟನ ಮುರಿದು ಬಿಡ ಹಂಗಾದ್ರೆ ಹೋಗಿನ ಅಲ್ಲ ಸಿಂಗಾರಿ ನಿನ್ನ ಸಲುವಾಗಿ 10,000 ಮಿಠಾಯಿ ಡಬ್ಬಿ ಮಾರಿದ್ನಲ್ಲೋ ಸಿಂಗಾರಿ ನಿನ್ನ ಸಲುವಾಗಿ 1 ಎಕರೆ ಹೊಲ ಮಾರಿದ್ನಲ್ಲೋ ಸಿಂಗಾರಿ ನಿನ್ನ ಸಲುವಾಗಿ ಗೆಳೆಯನ ಕಡೆ 500 ಸಾಲ ಇಸ್ಕೊಂಡು ಸಾಧುಂಡು ಎಸಿಗೆ ಸಾಲ ಇಸ್ಕೊಂಡು ಒದಸ್ಕೊಂಡಲು ನನ್ನ ಸಿಂಗಾರಿ ನಿನ್ನ ಸಲುವಾಗಿ 10,000 10 ಗಳೆ ಹೊಡೆದಿದ್ದ 5 ಗಳೆದ ರೊಕ್ಕ ನಿನಗ ಕೊಟ್ನಲ್ಲ ಸಿಂಗಾರಿ ನಿನ್ನ ಸಲುವಾಗಿ ಪ್ಯಾಂಡೋಲ್ ಹಾಕಕ್ ಹೋಗಿ ಅದ್ರಾಗ ಅರ್ಧ ರೊಕ್ಕ ನಿನಗ ತಂದು ಕೊಟ್ನಲ್ಲ ಸಿಂಗಾರಿ
ನಿನ್ನ ಸಲುವಾಗಿ ಒಂದು ಹೋತ್ ಮರಿ ಕ್ಯಾರಿಗೆ ಹೋದ ಅದ್ರಾಗ ಒಂದು ಅರ್ಧ ರೊಕ್ಕ ನಿನಗ ತಂದು ಕೊಟ್ನಲ್ಲ ಸಿಂಗಾರಿ. ಸಿಂಗಾರಿ ನಾ ಎಲ್ಲಾರ ಹೋಗಿ ನಾ ಜೀವನ ಮಾಡ್ಕೊಂತೀನಿ, ನನ್ನ ಬಿಟ್ಟು ಬಿಡ್ರು ನನ್ನಪ್ಪ. ಎಲ್ಲಾರ ಯಾಕೆ ನಾನು ಶಿವ್ಯ ಈ ಊರು ಬಿಟ್ಟು ಹೋಗಿ ಬಿಡಲಿ ಅಪ್ಪ. ಒಳ್ಳಿಕಿ ಸುದ್ದಿಗೆ ಬರಬೇಡ. ಬಂದೆ ಅಂದ್ರ ನಿನ್ನ ಕಾಲು ಮುರಿದ ಕೈಯಾಗ ಕೊಡ್ತೇನೆ ನಾನು ಶಿವ್ಯ. ಶಿವ್ಯ ನೀ ಆಕಿ ಸಂಬಂಧ ಏನೇನು ಮಾಡಿದ್ರು ಎಲ್ಲೆಲ್ಲಿ ಹೋದ್ರು ಏನೂ ಉಳಿಲಿಲ್ಲಲಿ ನಾನು ಶಿವ್ಯ. ಕಮ್ಮಂದ ಬೈಜ ಎತ್ತು ಮಾರಿಕಿಗೆ ಅರ್ಧ ರೊಕ್ಕ ಕೊಟ್ಟು ನಿಮ್ಮ ಅಪ್ಪ ಕಿತ್ಲಪ್ಪನ ಕಡೆ ಕಾಲು ಮರಲಿ ಬಡಿಸ್ ಬಂದಿಲಿ ನಾನು ಶಿವ್ಯ. ಇನ್ನೊಮ್ಮೆ ನನ್ನ ಸಿಂಗಾರಿ ಸುದ್ದಿಗೆ ಬಂದೆ ಅಂದ್ರೆ ಹಾಕಿದಷ್ಟ ಅಲ್ಲ ನಂದು ನಿನಗ ಹೇರಿ ಕಳಿಸ್ತೇನಲಿ ನಾನು ಶಿವ್ಯ. ಶಿವ್ಯ ಇನ್ನು ನಿನ್ನ ಮನಿ ದಾರಿ ಹಿಡ್ಕೊಂಡು ಇಷ್ಟೊತ್ತನ ನನಗೆ ನೀತಿ ಬಂದಿತ್ತು, ಯಾರೂ ಒಂದು ಕತಿ ಕೊಡಲಿಲ್ಲ ನಾನು ಶಿವ್ಯ. ಈ ಕೊಟ್ಟಾರ ಬೆಳತಾನ ಬೆಳಗರ್ಸು ಮಠ ನಾಯನ ಬಿಡು ಮಗ ಅಲ್ಲಲಿ ನಾನು ಸಿಂಗಾರಿ. ಆಗಿದ್ದಾಗೈತೆ ಹೋಗಿ ಬಿಡಲಿ ಅಪ್ಪ ಸಿದ್ಧ. ನಾ ಹೆಂಗಾರ ಮಾಡಿ ಎಲ್ಲಾರ ಜೀವನ ಮಾಡ್ಕೊಂಡು ಇರ್ತೇವನು ನನ್ನ ಸಿದ್ಧ. ಅಲ್ಲ ಶಿವ್ಯ, ಈ ಕೊಟ್ಟಿದ್ದ ಖರ್ಚಿಗೆ ಸಾಕೇನು ಇನ್ನು ಬೇಕು ನನ್ನ ಶಿವಮಮ್ಮ? ಈಗ ಕೊಟ್ಟಿದ್ದ ವರ್ಲಾರ್ದಷ್ಟು ಆಗೈತು ನನ್ನ ತಂಗಿ ಗೊಂಗಿ. ಅಣ್ಣ ಹಂಗಾದ್ರೆ ಶಿವ್ಯ ನಡೀನ ಇತ್ತಾಗ ಬಂದೆ ಅಂದ್ರೆ ಬಾಯಿಗೆ ಒದಿತೇನೆ ಮಗನ. ಏ ಸುಡುಗಾಡ ಸಿದ್ಧ, ಇನ್ನೆಮ್ಮ ನಮ್ಮ ಗಡ್ಡ ಬಲ್ ದಾರಿಲಿ ಒಬ್ಬನ ಸಿಗ ಮಗನ. ಇನ್ನ ಒಂದು ಕೈ ನೋಡೇ ಬಿಡ್ತಾನೆ ನಿನ್ನ. ಮುಂದೋಗಿ ಏನೇನಾರ ಮಾತಾಡ್ತೀನಿ ಮಗನ. ನೋಡಿ ಸಿಂಗಾರಿ, ಏನ ಶಿವ್ಯಾಗಂತೂ ಬರೋಬ್ಬರಿ ಬುದ್ಧಿ ಕಲಿಸಿದ್ಯಾ. ಮತ್ತ ಮುಂದೆ ನಮ್ಮ ಮದುವೆ ವಿಚಾರ ಮುಂದ ನಾಳಿಗೆ ರಾಮದುರ್ಗ ತಾಲೂಕು ಸುರೇಬಾಂಧ ಶಬರಿ ತಾಯಿ ಕೊಳದಾಗ ನಮ್ಮಿಬ್ಬರ ಮದುವೆ. ಹಂಗಾದ್ರೆ ಒಂದು ಗ್ರೂಪ್ ಎಬ್ಬಿಸಿ ಬಿಡಲ್ಲ ಕಲ್ಲಾಗ್ಯಾವ ನಸಿದಾಗ. ನಿನ್ನ ಪ್ರೀತಿಯಾಗ ಗೆಳತಿ ನಾಡು ಕುಡಿಯೋದು ಕಲಿತೇನ. ನೀವು ಅಂದರ ನಿಮ್ಮ ಮನೆಯವರಣ ಮರದಾಗ ಸುಡುತ್ತೀನ. ನೀವು ಅಂದರ ನಿಮ್ಮ ಮನೆಯವರಣ ಶರದಾಗ ಸುಡುತ್ತೀನ. ಹಿಂಡಿತ್ತಂದ್ರೆ ಸೊಡ್ಡಡಿ ನೋಡುನು, ಸೊಡ್ಡಡಿ ನೋಡುನು. ನೋಡ್ಕೊಂಡಿ ಎದಕಾರ ಬಡ್ಕೊಂಡಿ ರೂಢಿ ಐತಲ್ಲ. ಗೆಳತಿ ನಾನು ಕುಡಿಯೋದು ಕಲಿತೇನ. ನಿನ್ನ ಬೀದಾಗ ಗೆಳತಿ ನಾನು ಕುಡಿಯೋದು ಕಲಿತೇನ. ನೀವು ಅಂದರ ನಿಮ್ಮ ಮನೆಯವರನ್ನು ಸರದಾಗ ಸುಡುತ್ತೇನ. ನೀವು ಅಂದರ ನಿಮ್ಮ ಮನೆಯವರನ್ನು ಸರದಾಗ ಸುಡುತ್ತೇನ. ನಿನ್ನ ಬೀದಾಗ ಗೆಳತಿ ನಾನು ಕುಡಿಯೋದು ಕಲಿತೇನ. ಜೋಡಿ ರಜ ಉಳಿತಾರ ಮರಗಂತ ಇದ್ದಾವ. ನಿನ್ನ ಮುತ್ತು ಮುಖ ನೋಡಿ ನನ್ನ ವ್ಯಾಸರ ಕಳಿಯಾವ. ಗೆಳೆಯರ ಜೋಡಿ ರಜ ಉಳಿತಾರ ಮೆರಗಂತ ಇದ್ದಾವ. ನಿನ್ನ ಮುತ್ತು ಮುಖ ನೋಡಿ ನನ್ನ ವ್ಯಾಸರ ಕಳಿಯಾವ. ದಿನಕ್ಕಾತು ಸಾರಿ ನಿಮ್ಮ ಓಣ್ಯಾಗ ನಾವೋಗಾವ. ದಿನಕ್ಕಾತು ಸಾರಿ ನಿಮ್ಮ ದೋಸರ ಮನೆ ಬಂದ ಕೊಂದ ಕಾಯವ. ನೀ ವರ್ಗ ಬನ್ನಿ ಅಂತ ದೋಸರ ಮನೆ ಬಂದ ಕೊಂದ ಕಾಯವ. ನಿನ್ನ ಬೀಜಾಗ ಗೆಳತಿ ನಾನು ಕುಡಿಯಲು ಕಲಿತೇನ.
ಇನ್ನೊಂದು ಹೋಗದ್ ಬಿಡ ಹಂಗಾರ. ಯಾವ ಬಸ್ ನಿಜ ಹೇಳತೀನಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನವ ಪ್ರೀತಿ ನನ್ನ ಮರೆತು ನೀ ಹೆಂಗೆ ಇರ್ತಿ ಈ ಜೀವನ ಹೆಂಗೆ ಕಳಿತಿ ನನ್ನ ಮರೆತು ನೀ ಹೆಂಗೆ ಇರ್ತಿ ಈ ಜೀವನ ಹೆಂಗೆ ಕಳಿತಿ ನಿಜ ಹೇಳತೀನಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನವ ಪ್ರೀತಿ ನನ್ನ ಮರೆತು ನೀ ಅಂಗ ಇರಲಿ ಈ ಜೀವನ ಎಂಗ ಕಳಿತಿ ನನ್ನ ಮರೆತು ನೀ ಅಂಗ ಇರಲಿ ಈ ಜೀವನ ಎಂಗ ಕಳಿತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ಕಣ್ಣಿನೊಳಗ ಸುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆರೆತೈತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನಿಜ ಹೇಳತೀನಿ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನವ ಪ್ರೀತಿ ನನ್ನ ಮರೆತು ನೀ ಅಂಗ ಇರಲಿ ಈ ಜೀವನ ಅಂಗ ಗೆಳತಿ ನನ್ನ ಮರೆತು ನೀ ಅಂಗ ಇರಲಿ ಈ ಜೀವನ ಅಂಗ ಗೆಳತಿ ಟುವಿ ಎಂದು ಹಾಡುವ ಸಖಿಯ ನೋಡಿದೆ ಟುವಿ ಎಂದು ಹಾಡುವ ಸಖಿಯ ನೋಡಿದೆ ಹಾಡುತ್ತಾ ಹೇಳುತ್ತಾ ಬೇರೆ ಹಾರಿದೆ ಹಾಡುತ್ತಾ ಹೇಳುತ್ತಾ ಬೇರೆ ಹಾರಿದೆ ಹಾರಿದೆ ಟುವಿ ಎಲಿಗೆ ಸುಣ್ಣ ಬೇಡಿ ಎಲ್ಲವನ್ನ ಜಾತರಾಗ ಎಲಿಗೆ ಸುಣ್ಣ ಬೇಡಿ ಎಲ್ಲವನ್ನ ಜಾತರಾಗ ಮೌನಾಗ ನಾಳತೈತಿ ಮೂರೊತ್ತು ರಾತರಾಗ ಮೌನಾಗ ನಾಳತೈತಿ ಮೂರೊತ್ತು ರಾತರಾಗ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿದಾರ ಕೊಟ್ಟ ಮನೆಗೆ ಹೋಗಿ ದತ್ತಗ ಮಾಡದೆ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿದಾಗಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿದಾಗಿ ನಿನ್ನ ದೂರ ಕನಸಿನಾಗ ಕರದಂಗ ಕಜ ಆನನ ಗೆಳೆಯಾರ ಆನನ ಗೆಳೆಯಾರ ಲಾ 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 ಬಾ ಹೋಗೋಣ ಬಾ ಮಾವನಾದಂತ ರುದ್ರಪ್ಪ ಏನಪ್ಪ ಲೇ ಪ್ರತಾಪ ಪ್ರದೀಪ ಏಡಿಯಾಗಿ ಎಲ್ಲಿ ಅಡಿ ಕುಳಿತಿರಿ ಹೊರಗಡೆ ಬರ್ಲೇ ರಣ ಏಡಿಗಳ ಯಾರು ನೀನು? ಸಾವಿನ ದವಡೆಯಲ್ಲಿ ಸಿಕ್ಕ ಪ್ರಾಣಿಯಂತೆ ಬಡಬಡಿಸುತ್ತಿರೋ ಬಡಕುಣ್ಣಿ. ಯಾರು ನೀನು? ಇಲ್ಲಿಗೆ ಏಕೆ ಬಂದೆ? ನಿಮ್ಮಂತ ದ್ರೋಹಿಗಳ ರುಂಡ ಕತ್ತರಿಸಲು
ಅವತರಿಸಿ ಬಂದ ಯಮದೂತಲೇ ಯಮದೂತ. ಯಮದೂತ ಎಂತಂತ ವೀರಾದಿ ವೀರಗಳೇ ಈ ಜಮೀನ್ದಾರರಿಗೆ ಹೆದರಿ ವೈಕುಂಠ ಸೇರಿರುವಾಗ ನೀನ್ಯಾವ ಯಮದೂತಲೇ ಬಡ ಭಿಕಾರಿಯೇ? ಲೇ ಜಮೀನ್ದಾರ, ಬಡವ ಎಂದು ಮತ್ತೆ ಮತ್ತೆ ಮರುಳು ನೀನು ಕೂಗಿದರೆ ನಿನ್ನ ಶ್ರೀಮಂತಿಕೆ ಲಕ್ಷ್ಮಿ ಭಂಡಾರವನ್ನೇ ಸುಟ್ಟು ನಿನ್ನನ್ನು ಯಮಲೋಕಕ್ಕೆ ಕಳಿಸುತ್ತೇನೆ. ಬಲು ಎಚ್ಚರ ಎಚ್ಚರ. ಹೇ ಈ ಜಗತ್ಕಿಲಾಡಿ ಜಮೀನ್ದಾರನ ಗುಹೆಗೆ ಬಂದು ಸ್ವಚ್ಛನಿಂದ ಮಾತನಾಡುತ್ತಿರುವ ಸ್ವಚ್ಛನ ಕುಂಡಿ ಯಾರು ನೀನು? ಹಿಂದೆ ನಿನ್ನ ಬಣ್ಣದ ಮಾತಿಗೆ ಮರುಳಾಗಿ ನೀನು ಮಾಡಿದ ಬ್ಯಾಂಕ್ ದರೋಡೆ ಅಪವಾದದಿಂದ ಸಸ್ಪೆಂಡ್ ಆದ ಬ್ಯಾಂಕ್ ಮ್ಯಾನೇಜರ್ ಹುಲಿಮರಿ ರಾಜು. ಲೇ ರಾಜು, ಹುಲಿಯ ಮರಿ. ಲೇ ರಾಜ, ಹೀಗೆ ಬಾಗಿ ಬಂದಂತೆ ಎಚ್ಚರದ ಪಿಪುಗಳಿದ್ದಾರೆ. ಈಗಲೇ ನಿನ್ನ ಮೈ ಚರ್ಮ ಸುಲಿದು ಬಿಟ್ಟನು ಬಲು ಎಚ್ಚರಲಿ ಮಗನೇ. ಲೇ ಪ್ರದಿಯ, ಮತ್ತೊಬ್ಬರ ಎಂದಲ ತಿಂದು ಬದುಕುತ್ತಿರುವ ನಿನಗೆ ಎಷ್ಟು ಸೊಕ್ಕಿರಬೇಕಾದರೆ ಕಟ್ಟಿ ಮಣಿ ಭೀಮರಾವ್ ವಂಶದಲ್ಲಿ ಹುಟ್ಟಿ ನೀ ಎತ್ತಿನ ಅನ್ನ ತಿಂದು ಬದುಕುತ್ತಿರುವ ನನಗೆ ಎಷ್ಟು ಕಬ್ಬಿರ್ಬೇಕಲೇ ನಾಯಿ. ತಮ್ಮ ರಾಜು, ಪರಶುರಾಮನ ಅವತಾರ ಎತ್ತಿ ಕೊಡ್ಲಿ ಹುಡ್ಕೊಂಬಂದ್ರೆ ಎದುರು ಮಂಗ್ಯಾನನ ಮಕ್ಕಳಲ್ಲೇ ಅಪ್ಪ ಇವ್ರ ಸೊಮ್ಮ ನಮ್ಮ ದನಿಯಾರ ತಂಟೆಗೆ ಬರ್ಬೇಡ. ಹೊರಟೋಗಲೇ ಹೊರಟೋಗ. ಏ ಚೆನ್ನ, ನೀನು ಮಾತನಾಡಬೇಡ ಮಗನೇ. ನೀನು ಮಾತನಾಡಿದರೆ ನಿನ್ನ ಪ್ರಾಣ ತೆಗೆಯಲು ಬಿಡುದು ಹೊರ ಬರುತ್ತಿದೆ ನನ್ನ ಸೇಡಲೇ ಸೇಡು. ಈ ಜಮೀನ್ದಾರ್ ಸಂಚು ಮಾಡಿ ಹೊಂಚು ಹಾಕಿ ಬೇಟೆ ಆಡುವುದಕ್ಕಿಂತ ಮುಂಚೆ ಬೇಟೆಗಾರನೇ ನನ್ನ ಬಲೆಗೆ ಬಂದು ಸಿಕ್ಕಂತಾಯಿತು ನಿನ್ನ ಸ್ಥಿತಿ. ಲೇ ಚೆನ್ನ ಪ್ರದೀಪ, ಕಟ್ಟಿರಿ ನನ್ನ ಮಗನನ್ನು ಮೇಂದಿ ಕಂಬಕ್ಕೆ. ಲೇ ಚಂಡ ನನ್ನ ಮಕ್ಕಳೇ, ಯಾವನಾದರೂ ನನ್ನ ಮುಟ್ಟಿದರೆ ನಿಮ್ಮ ರುಂಡ ಚಂಡಾಡಿ ಬೀಳುತ್ತೇನೆ ಮಕ್ಕಳೇ, ಹುಷಾರ್. ರುಂಡ ನನ್ನ ರುಂಡ ತೆಗೆಯುತ್ತೇನೆಂದ ಸೂರ್ಯನಂತೆ ಬಗಳು ಯಾವ ಮಗನೇ? ಅಯ್ಯೋ ಅಮ್ಮ, ಈ ಜಮೀನ್ದಾರನಿಗೆ ರುಂಡ ಚಂಡ ಆಡಲು ಬರುವ ಯಾವ ಮಗನೇ? ಮಾರಲೇ ಮುಂದಕ್ಕೆ. ಏ ಪ್ರದಿಯ ಪ್ರತ್ಯ ಚೆನ್ನ, ಮೋಸ ಮಾಡಿದಿರಲ್ಲೇ ಮಕ್ಕಳ, ಮೋಸ ಮಾಡಿದರೆ. ಲೇ ಪ್ರದೀಪ, ಏನು ನೋಡುತ್ತಿರುವೆ? ಕಟ್ಟಿ ಬಡ ಕುಣ್ಣಿಯನ್ನು ಸುರಿಯುತ್ತೇನೆ ಇವನ ಮೈ ಚರ್ಮವನ್ನು. ರಾಜ, 25 ಹಳ್ಳಿಗಳ ಜಮೀನ್ದಾರ ಸಿಂಹನೆನಿಸಿಕೊಂಡಿರುವ ನನ್ನ ಪ್ರಾಣ ತೆಗೆಯುತ್ತೇನೆಂದು ಸ್ವಚ್ಛನಿಂದ ಮಾತನಾಡುವೆ ಆ ಸ್ವಚ್ಛನ ಕುಣ್ಣಿ. ಏ ಜಮೀನ್ದಾರ, ಕಟ್ಟಿ ಹೊಡೆಯುವುದು ಪುಂಡರ ಕೆಲಸವಲ್ಲಲೇ, ಚಂಡರ ಕೆಲಸ. ತಮ್ಮಿದ್ರೆ ನನ್ನನ್ನು ಬಿಚ್ಚಿ ನೋಡ್ರಿ ಮಕ್ಕಳೇ. ನಮ್ಮ ಪ್ರಾಣ ತೆಗೆಯುವ ಯಮದೂತ. ಈ ಪ್ರದೀಪ ಒಂದು ಸಾರಿ ನಿಮ್ಮಂತವರ ಮೇಲೆ ಕೆಟ್ಟ ದೃಷ್ಟಿ ಬಿಟ್ಟರೆ ಯಾರೂ ಉಳಿದಿಲ್ಲ ನಿಮ್ಮಂತ ಕುನ್ನಿ ಈ ಭೂಮಿಯ ಮೇಲೆ. ಅಂಥದ್ರಲ್ಲಿ ನಮಗೆ ಸಿಕ್ಕಂತ ಮಾತನಾಡುವ ಬದ್ಮಾಸ್ ನನ್ನ ಮಗನೇ. ಬಿಚ್ಚಿ ನೋಡೋ ಈ ಮರಿ ಹುಲಿ ಏನನ್ನೋದು ಗೊತ್ತಾಗುತ್ತದೆ ನಿಮ್ಮಂತ ಚಂಡ ನನ್ನ ಮಕ್ಕಳ ಸೂರತ. ತಮ್ಮ, ನನ್ನ ಪ್ರಾಣ ತೆಗ್ಯಾಕ ಹಾತೊರದ ಶೇಡ್ ಐತೆ ಹಣ್ಣಿನ ಮಂಗ್ಯನ ಮಗನ. ತಗೊಳ್ಳೇ ನಿನ್ನ ಚಾಟಿ ಹೇಟ. ಲೇ ಮುದಿಯ,
ನಾನೇನಾದರೂ ಈ ಸರಪಣಿ ಬಂಧನದಿಂದ ಹೊರಬಂದರೆ ನಿಮ್ಮ ರುಂಡ ಚೆಂಡಾಡಿ ಬಿಡುತ್ತೇನೆ ಮಕ್ಕಳ, ಹುಷಾರ್. ನೋಡು ರಾಜು, ನಿನಗೆ ಮರ್ಯಾದೆಯಿಂದ ಹೇಳ್ತೀನಿ, ಆ ನಿನ್ನ ಅಣ್ಣನ ಹತ್ತಿರುವ 10,000 ನಿಧಿ ರಹಸ್ಯ ಇರೋ ಫೈಲ್ ಕೊಟ್ಟು ಬಿಡು, ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ಯಾವ ಫೈಲ್ ನನಗೊಂದು ಗೊತ್ತಿಲ್ಲ. ಗೊತ್ತಿಲ್ಲ? ಹಾಗಾದರೆ ಅನುಭವಿಸು ಮಗನೇ. ನನ್ನ ಪ್ರಾಣ ಹೋದರೂ ನನಗೊಂದು ಗೊತ್ತಿಲ್ಲ. ಲೇ, ಗೊತ್ತಿಲ್ಲ, ಹಾಗಾದರೆ ಅನುಭವಿಸು ಮಗನೇ ಈ ಶ್ರೀಮಂತನ ಅರ್ಪಣದ ಹೊಡೆತವನ್ನು. ಪ್ರತಾಪ, ಏನಿದೆಲ್ಲ? ಕರ್ಣ, ನಿನಗೆಲ್ಲ ಇದು ತಿಳಿಯದ ವಿಷಯ, ನೀನು ಸುಮ್ಮನಿದ್ದ ಬಿಡು. ನೋಡು ಜಮೀನ್ದಾರ್, ದೊಡ್ಡವರಾದ ಮಾತ್ರಕ್ಕೆ ನೀವು ಈ ರೀತಿಯ ಅಮಾಯಕ ಬಡ ಜನಗಳ ಮೇಲೆ ದಬ್ಬಾಳಿಕೆ ಮಾಡುವುದು ಸರಿಯಲ್ಲ. ನೋಡು ಕರ್ಣ, ಇವನು ನನ್ನ ಕಡುವೇರಿ, ಇವನ ಪ್ರಾಣ ತೆಗೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಏ ಜಮೀನ್ದಾರ, ನಿಲ್ಲಿಸು ನಿನ್ನ ದರ್ಪದ ದಬ್ಬಾಳಿಕೆ. ಲೇ ಕರ್ಣ, ಈ ನನ್ನ ಪಾರ್ಟ್ನರ್ ಆದ ನೀನೇ ನನಗೆ ಧೈರ್ಯ, ನನ್ನ ಎದುರು ಧೈರ್ಯ ಮಾತಾಡುವಷ್ಟು ಧೈರ್ಯ ಬಂದಿತ್ತ ಮಗನೇ ನಿನಗೆ? ಮುಚ್ಚು ಬಾಯಿ ಹೇಳಿ, ಈ ಕರ್ಣ ಏನು ಬೇಕಾದರೂ ಸಹಿಸಿಕೊಳ್ಳುತ್ತಾನೆ. ಬಟ್ ಬಡವರ ಮೇಲೆ ನಿಮ್ಮಂತ ಶ್ರೀಮಂತರ ಗುಂಡಾಟಿಕೆ ಮಾಡುವುದನ್ನು ಮಾತ್ರ ಸಹಿಸಿಕೊಳ್ಳೋದಿಲ್ಲ. ನೋಡು ಕರ್ಣ, ನೀ ನನಗೆ ಎದುರಾದರೆ ನಿನ್ನ ಪಾರ್ಟ್ನರ್ ಅರ್ದು ಇಬ್ಬರು ರಣರಂಗದ ಕಾಳಗ ನಡೆಯಬೇಕಾಗುತ್ತದೆ. ಬಲು ಎಚ್ಚರ. ನಿನ್ನ ಪಾರ್ಟ್ನರ್ಶಿಪ್ ಹರಿದು ನಮ್ಮಿಬ್ಬರಲ್ಲಿ ರುಂಡ ಬಿದ್ದರೂ ಚಿಂತೆ ಇಲ್ಲ. ನಿಮ್ಮಂತವ್ರಿಗೆ ಹೆದರುವ ಗಂಡು ನಾನಲ್ಲ. ನಮ್ಮನ್ನು ಎದುರು ಹಾಕಿಕೊಂಡು ನಮ್ಮ ಮುಂದೆ ಪುಂಡನಂತೆ ಬಗಳಿದರೆ ನಾವಿನ್ನು ಮುಂದೆ ಇಬ್ಬರು ವೈರಿಗಳೇ ಆಗಬೇಕಾಗುತ್ತದೆ. ಬಲು ಎಚ್ಚರ. ನೋಡು ಜಮೀನ್ದಾರ್, ಇನ್ನು ಮುಂದೆ ನಾವು ಇಬ್ಬರು ಕಡು ವೈರಿಗಳಾದ್ರೂ ಚಿಂತೆ ಇಲ್ಲ. ಆದ್ರೆ ಇನ್ನು ಮುಂದೆ ನಿನ್ನ ಬಾಯಿಂದ ಒಂದೇ ಒಂದು ಮಾತು ಹೊರ ಬಂದ್ರೆ ನಿನ್ನನ್ನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ದೇ ಪ್ರಜ್ಞ, ಬಿಚ್ಚು ಅವನನ್ನು. ಬಿಚ್ಚುವುದಿಲ್ಲ ಅಂದ್ರೆ ನಾನೇ ಬಿಚ್ಚಬೇಕಾಗುತ್ತದೆ. ಲೇ ಕರ್ಣ, ನಾನು ಮಾಡುತ್ತಿರುವ ಕಾರ್ಯಕ್ಕೆ ನೀವು ಅಡ್ಡ ಬಂದರೆ ನಿನ್ನ ಪ್ರಾಣ ಹಾರುವುದು ಖಂಡಿತ. ಪ್ರಾಣ ಜಮೀನ್ದಾರ, ನಾನು ಅವತ್ತೇ ಹೇಳಿಲ್ವೇ, ಈ ಕರ್ಣನಿಗೆ ಎದುರಾದರೆ ನಿನ್ನ ಪ್ರಾಣ ತೆಗೆಯಲು ಟೈಗರ್ ಕರ್ಣನಂದು. ಅದೆಲ್ಲವನ್ನು ಮರೆತು ಇನ್ನು ಮುಂದೆ ನಾನು ನನ್ನ ಮುಂದೆ ಪುಡಾರಿ ಅಂತ ಹಾರಾಡಿದರೆ ಕೆಲವೇ ಸೆಕೆಂಡ್ನಲ್ಲಿ ಪ್ರಾಣ ತೆಗಿತಾನೆ. ಬಲು ಎಚ್ಚರ. ಅಲ್ಲೋ ತಮ್ಮ ಅರ್ಜುನ, ಸ್ವಲ್ಪ ಮಾತಿನ ಸಲುವಾಗಿ ನಮ್ಮ ಜಗಳ ಹಾಕದನ್ನ ಯಾಕೋ ಅಂತೇನೆ. ಇದನ್ನ ಇಲ್ಲಿಗೆ ಮುಗಿಸ್ಬಿಡ್ರಿ ಕರ್ಣ, ಇದನ್ನ ಇಲ್ಲಿಗೆ ಮುಗಿಸ್ಬಿಡ. ಹಾಗಾದ್ರೆ ಕಟ್ಟಿ ಹಾಕಿದ ಹುಡುಗರನ್ನು ಬಿಚ್ಚು ಅಂತ ಹೇಳಿ ನಿಮ್ಮ ದನಿಯಾದ ಜಮೀನ್ದಾರನಿಗೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಈ ಕರ್ಣ ರೊಚ್ಚಿಗೆದ್ರೆ ಸಿಡಿದದ್ದು ನಿಂತರೆ ಏಕಿ ಪಾಠ್ಯವನ್ನು ಎತ್ತಿದರೆ ನಮ್ಮಿಬ್ಬರಲ್ಲಿ ಒಬ್ಬರ ಪ್ರಾಣ ತೆಗೆದುಕೊಳ್ಳದೆ ನಾನು ಬಿಡಲಾರೆ. ಇವರಿಬ್ಬರು ಜಗಳ, ಈ ನನ್ನ ಮಂಗನ ಮಕ್ಕಳ ಜಗಳ ವಿಕೋಪಕ್ಕ ಹೋಗಂತೈತಿ. ಹೆಂಗಾರ ಮಾಡಿ ನನ್ನ ಮಕ್ಕಳ ಜಗಳ ಇದನ್ನ ಇಲ್ಲಿಗೆ ಬಗೆಹರಿಸ್ಬೇಕ. ದನಿಯಾರ ಸ್ವಲ್ಪ ಬರ್ರಿ ಇಲ್ಲಿ. ಚೆನ್ನ ಹೇಳಿದ ಹಾಗೆ ಇಂಥ ಸಮಯದಲ್ಲಿ ಇವನನ್ನು ಎದುರು ಹಾಕಿ ಕಂಡರೆ ಇವನು ನಮ್ಮನ್ನು ಹರಿದು ತಿನ್ನೋದು ಬಿಡುವುದಿಲ್ಲ. ಮೋಸದ ಬಲೆ ಬೀಸಿ ಇವನನ್ನು ಕತ್ತರಿಸಿ ನನ್ನ ಸೇಡು ತೀರಿಸಿಕೊಳ್ಳಲೇಬೇಕು. ಲೇ ಜಮೀನ್ದಾರ, ಏನು ಯೋಚನೆ ಮಾಡುತ್ತಿರುವೆ? ಕಟ್ಟಿ ಹಾಕಿದ ಹುಡುಗನನ್ನು ಬಿಚ್ಚು ಬಿಡು, ಬಿಡ್ತೀಯೇನೇ ಇಲ್ಲ. ಮೆಚ್ಚಿದೆ ಕರ್ಣ, ಮೆಚ್ಚಿದೆ. ನೀನು ಬಡವರ ಬಂಧು ಅಂತ ಕೇಳಿದ್ದೆ, ಆದರೆ ಬಡವರ ಮೇಲೆ ಇಟ್ಟ ಪ್ರೀತಿ ಅಭಿಮಾನ ಪರೀಕ್ಷೆ ಮಾಡಲು ನಾನು ಈ ತರ ಮಾಡಬೇಕಾಯ್ತು. ಹಾ ಕರ್ಣ, ನೀನೇನು ತಪ್ಪು ತಿಳಿದುಕೊಳ್ಳಬೇಡ. ನಡೆ, ಒಳಗೆ ಹೋಗೋಣ. ಈ ಕಟುಕರ ಕೈಯಿಂದ ಈ ಬಡಪಾಯನ್ನು ಬಿಡಿಸಿದೆ ನಿಮಗೆ.
ಕೋಟಿ ನಮಸ್ಕಾರಗಳು. ಹಾ, ಯಾರನ್ನ ನೀನು? ಇದೆಲ್ಲ ನಿನಗೆ ಅರ್ಥವಾಗುವುದಿಲ್ಲ. ಮೊದಲು ನೀ ಇಲ್ಲಿಂದ ರೈಟ್ ಹೇಳು. ಆಯ್ತಣ್ಣ, ಹೋಗುತ್ತೇನೆ. ಲೇ ಪ್ರತ್ಯಾಪ್ರದಿಯ ಚನ್ನ, ನೀವು ನನ್ನ ಕಟ್ಟಿ ಹೊಡೆದ ಮಾತ್ರಕ್ಕೆ ಜಯಶಾಲಿ ಎಂದು ನೀವು ತಿಳಿಯಬೇಡ್ರಿ. ಇದರ ಸೇಡಿಗಾಗಿ ಇಂದಲ್ಲ ನಾಳೆ ಆದರೂ ನಿಮ್ಮ ಋಣ ತೆಗೆಯದೆ ಬಿಡಲಾರೆ. ನೆನಪಿರಲಿ ಮಕ್ಕಳೇ, ಬರುತ್ತೇನೆ. ಹಾ ಕರ್ಣ, ನಡೆ, ಹೊರಗೆ ಹೋಗೋಣ. ಇಲ್ಲ, ನಂದು ಬೇರೆ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ಹೋಗು ಹೋಗು ಕರ್ಣ, ಹೋಗು. ನಿನಗೇಕೆ ತಿಳಿಯುತ್ತದೆ ಈ ಜಮೀನುದಾರನ ಮಾಯಾ ತಂತ್ರ? ಕರ್ಣ, ಬಾಂಬೆಗೆ ಹೋಗಿ ಮರಳಿ ಬರುವ 3ನೇ ದಿನಕ್ಕೆ ನಿನ್ನ ಮರಣ. ಯಾರ ಮರಣ? ನಿಕೋಬಾರ್ ರೌಡ್ ಔಟ್ ಆಫ್ ಸ್ಟೇಟ್ ಕಂಟ್ರಿ ಟೈಗರ್ ಕರ್ಣನ ಮರಣ. ಪ್ರತಾಪ, ನೀನಾಡಿದ ಮಾತು ನಿಜವೇ? ನಿಜ ಪ್ರದೀಪ್, ನಿಜ. ಯಾಕಂದರೆ ಈ ಕರ್ಣನೊಬ್ಬ ವಿಷ ಸರ್ಪವಿದ್ದಂತೆ. ಸರ್ಪಕ್ಕೆ ಹಲ್ಲಿನಲ್ಲಿ ವಿಷ ಇದ್ದರೆ ಈ ಕರ್ಣನಿಗೆ ನರನಾಡಿಗಳ ರೋಷ ಕ್ರೋಶ ತುಂಬಿದೆ. ನೋಡು, ಅವ ಬಾಂಬೆಗೆ ಹೋಗಿ ಮರಳಿ ಬರುವುದರೊಳಗಾಗಿ ನೀನು ಅವನನ್ನು ಕೊಲೆ ಮಾಡಲೇಬೇಕು. ಓಕೆ ಪ್ರತಾಪ್, ಓಕೆ. ಈಗಲೇ ಬೆಂಗಳೂರಲ್ಲಿರುವ ನಮ್ಮ ರೌಡಿ ಗುಂಡನಿಗೆ ಹೇಳಿ ಈ ಕೆಲಸವನ್ನು ಇವರ ಕೈಲಿಂದ ಮಾಡಿ ಮುಗಿಸುತ್ತೇನೆ. ಆಯ್ತು, ಬರ್ರಿ. ಇದ್ರ ಬಗ್ಗೆ ನಾನು ಇನ್ನಷ್ಟು ಐಡಿಯಾ ಕೊಡ್ತೇನೆ. ಬರ್ರಿಪ್ಪ, ನಾವು ಹೋಗೋಣ ಬರ್ರಿ. ಇಂದು ವಿಜಯದಶಮಿ. ಈ ವಿಜಯದಶಮಿ ಬಂದಿದ್ದಂದ್ರೆ ಸಾಕು, ನನ್ನ ರೋಮ ರೋಮದಲ್ಲಿ ಸೇಡು ಪುಡಿ ಪುಡಿದು ಹೊರ ಬರುತ್ತದೆ. ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು, ಅವರು ಮಾಡಿದ ರಕ್ತ ಕುಡಿ ಎಂದು, ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚುವುದಕ್ಕಾಗಿ ನಾನು ಇಷ್ಟು ದಿನ ರೌಡಿಯಾಗಿ ಆ ಪ್ರತಾಪನ ಸ್ನೇಹ ಬೆಳೆಸಿದ್ದು. ಆ ದುಷ್ಟ ಯಾರೆಂದು ಪತ್ತೆ ಹತ್ತಿದರೆ ಅವರು ಒಬ್ಬೊಬ್ಬರ ಗಂಟಲುಗಳನ್ನು ಕಡಿದು ಅವರ ಬಿಸಿ ರಕ್ತದಿಂದ ನನ್ನ ತಂದೆ ತಾಯಿಗೆ ಅಭಿಷೇಕ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಈ ಸಮಾಜದ ನನ್ನ ಚಂಡನೆಂದು ಕರೆಯಲಿ. ಹಾ, ಇದೇನಿದು? ಈ 2 ಗದ್ದಿಗೆ ಮೇಲಿರುವ ಹೆಸರು ಧನರಾಜ ಸೂರ್ಯವಂಶಿಯವರ ಪತ್ನಿ ವಿಮಲಾ ಧನರಾಜ. ಆದರೆ ಇವರು ನನ್ನ ತಂದೆ ತಾಯಿ ಹೆಸರಿನವರು ಬೇರೆ ಯಾರು ಇದ್ದಿರಬಹುದು. ಇದನ್ನು ನೋಡಿದರೆ ಗೊತ್ತಾಗುತ್ತದೆ ಇದು ನನ್ನ ತಂದೆ ತಾಯಿ ಇರೋ ಗದ್ದಿಗೆ ಎಂದು. ಇಂದಿಗೆ 25 ವರ್ಷ ದಿನಗಳ ಕಳೆದವು. ಆ ಕಲ್ಲಿನ ಮೇಲೆ ಕೆತ್ತಿಸಿದ ದಿನಾಂಕವನ್ನು ನೋಡಿದರೆ ಹಾಗೂ ಈಗಿದ್ದ ಇಸುವೆಯನ್ನು ನೋಡಿದರೆ ಇದು ನನ್ನ ತಂದೆ ತಾಯಿರೆನ್ನುವ ಮಾತು ಸಂಶಯವೇ ಇಲ್ಲಪ್ಪ, ಸಂಶಯವಿಲ್ಲ. ಹೌದು ಹೌದು ಹೌದು, ಇವೆರಡು ಗದ್ದಿಗೆ ನನ್ನ ತಂದೆ ತಾಯಿರ ಗದ್ದಿಗೆ. ಅಮ್ಮ, ಈ ಕರ್ಣ ನಿಮ್ಮ ಆಸೆ ಅಂತ ದೊಡ್ಡ ವಿದ್ಯಾವಂತನೂ ಆಗಲಿಲ್ಲ ಅಪ್ಪ. ಅಮ್ಮ, ದಯವಿಟ್ಟು ಕ್ಷಮಿಸಪ್ಪ, ಈ ನಿನ್ನ ಮಗನನ್ನು ಕ್ಷಮಿಸು. ಅಮ್ಮ, ನೋಡಿದೆಯಾ ಈ ನಿನ್ನ ಮಗನ ಸ್ಥಿತಿಯನ್ನು? ಅಪ್ಪ, ನಾನು ಈ ರೀತಿ ರೌಡಿ ಆದದ್ದು ಯಾಕೆ ಗೊತ್ತಾ? ನಿಮ್ಮನ್ನು ಕೊಲೆ ಮಾಡಿದವರು ಯಾರನ್ನು ಪತ್ತೆ ಹಚ್ಚಿ ಅವರ ರುಂಡವನ್ನು ತೆಗೆಯುವುದಕ್ಕೆ ಅಪ್ಪ, ಅವರ ರುಂಡವನ್ನು ತೆಗೆಯುವುದಕ್ಕೆ. ಏ ಕರ್ಣ, ಈ ಗೋರಿ ಮೇಲೆ ಬಿದ್ದು ಏಕೆ ಹೊರಳಾಡುತ್ತಿರುವೆ? ಯಾಕೋ ಎಂದು ನನ್ನ ತಂದೆ ತಾಯಿಯರ ನೆನಪಾಯಿತು. ನಿನ್ನ ತಂದೆ ತಾಯಿ ನೆನಪಾದರೆ ಇದು ನಮ್ಮ ದೊಡ್ಡಪ್ಪ ದೊಡ್ಡ ಮರಗದ್ದಿಗೆ. ಏನು
ಇದು ನಿನ್ನ ದೊಡ್ಡಪ್ಪರ ದೊಡ್ಡಮ್ಮರ ಗದ್ದಿಗೆಯಾ? ಸುಳ್ಳು, ಇದನ್ನು ನಾನು ನಂಬಲು ಸಾಧ್ಯವಿಲ್ಲ. ಇದು ನನ್ನ ತಂದೆ ತಾಯಿರ ಗದ್ದಿಗೆ. ಇಲ್ಲ, ಇದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮರ ಗದ್ದಿಗೆ. ಈ ಪವಿತ್ರವಾದ ಗದ್ದಿಗೆಯನ್ನು ನಿನ್ನ ಕೊಲೆ ಕೊಡಕ ಕೈಯಿಂದ ಈ ಪವಿತ್ರವಾದ ಗದ್ದಿಗೆಯನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಓಹೋ, ಇವೆರಡು ಇವನು ದೊಡ್ಡಪ್ಪ ದೊಡ್ಡಮ್ಮರ ಗದ್ದಿಗೆಯಾ? ಅಂದರೆ ಇವನು ನನ್ನ ಒಡ ಹುಟ್ಟಿದ ತಮ್ಮನ? ಅದೇ ಹೇಗೂ ಸಾಧ್ಯ? ಅಂದೆ ನನ್ನ ತಮ್ಮ, ನನ್ನ ತಂದೆ ತಾಯಿರು ಸತ್ತು ಹೋಗಿರುವವನು. ಇವನು ಕೂಡ ನನ್ನಂತೆ ಅನಾಥನಿರಬೇಕು. ಅದಕ್ಕೆ ತನ್ನ ತಂದೆ ತಾಯಿರ ನೆನಪಾಗಿ ಈ ಗದ್ದಿಗೆ ಎಂದು ತನ್ನದಂತೂ ಹೇಳುತ್ತಿರಬಹುದು. ಲೇ ಅರ್ಜುನ, ಯಾರ್ದು ಗದ್ದಿಗೆಗೆ ನಿನ್ನ ದೊಡ್ಡಪ್ಪ ದೊಡ್ಡಮ್ಮರ ಗದ್ದಿಗೆ ಎಂದು ಸುಳ್ಳು ಹೇಳಬೇಡ. ಮೊದಲು ಇಲ್ಲಿಂದ ಹೊರಟು ಹೋಗು. ಕರ್ಣ, ಹಾಗಾದರೆ ಮುಗಿಯಿತು ನಿನ್ನ ವಿಷಯ. ಈ ಕರ್ಣನ ಆಯುಷ್ಯ ಮುಗಿಸೋಕ್ಕಿಂತ ಮುಂಚೆ ನಿಂದು ಮುಗಿತು ಈ ಭೂಮಿಯ ಋಣ. ಕರ್ಣ, ಅರ್ಜುನ, ಕೆಳಗಿಳಿಸ್ರಿ ನಿಮ್ಮ ಪಿಸ್ತೂಲುಗಳನ್ನು. ಅಣ್ಣ ಅತ್ತಿಗೆ, ಇವನ್ಯಾರು ಎಂದು ತಿಳಿಯುತ್ತೀರಿ? ನಮ್ಮ ಹುಟ್ಟ ಕುಲವೈರ್ಯದ ಪ್ರತಾಪನ ಬಲಗೈಯ ಬಂಟ. ಇವನು ಕೊಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಅರ್ಜುನ, ನೀವಿಬ್ಬರು ಮಾತನಾಡುವುದನ್ನು ಕೇಳಿಸಿಕೊಂಡು ನಿಜ ಸ್ವರೂಪ ಏನು ಅನ್ನೋದು ನನಗೆ ಹೀಗೆ ಗೊತ್ತಾಯ್ತಪ್ಪ, ಹೀಗೆ ಗೊತ್ತಾಯ್ತು. ಗೊತ್ತಾದರೆ ಮತ್ತೆ ತಡೆಯುತ್ತೀರಣ್ಣ? ಇವನು ಕೊಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಚೇಚೆ, ಇದೇನು ಅರ್ಜುನ ನೀನು ಮಾತನಾಡುತ್ತಿರುವ ಮಾತು? ರಾಮನನ್ನು ಲಕ್ಷ್ಮಣ ಕೊಲ್ಲಬಹುದೇ, ಬಲರಾಮನನ್ನು ಕೃಷ್ಣ ಕೊಲ್ಲಬಹುದೇ? ಅದರಂತೆ ಅರ್ಜುನ ಈ ಕರ್ಣನನ್ನು ಕೊಲ್ಲುವುದು ಯಾವ ನ್ಯಾಯಪ್ಪ, ಯಾವ ನ್ಯಾಯ? ಅಂದರೆ ನಿಮ್ಮ ಮಾತಿನ ಅರ್ಥ? ಹೌದು ಕರ್ಣ, ಲವಕೋಶರಂತೆ ನೀವಿಬ್ಬರು ಒಂದೇ ರಕ್ತದಲ್ಲಿ ಜನಿಸಿ ಬಂದ ನಿಮ್ಮಿಬ್ಬರಲ್ಲಿ ಕದನವು ಸರಿಯಲ್ಲಪ್ಪ, ಸರಿಯಲ್ಲ. ಅಂದರೆ ಏನನ್ನ ನೀ ಹೇಳುತ್ತಿರುವುದು? ನಾವಿಬ್ಬರು? ಹೌದು ಅರ್ಜುನ, ಹೌದು. ನೀನು ಅವಾಗವಾಗ ನಿನ್ನ ಅಣ್ಣನ ಬಗ್ಗೆ ಕೇಳುತ್ತಿದ್ದೀಯಲ್ಲ, ಅವನ ಬಗ್ಗೆ ಈಗ ಹೇಳುತ್ತೇನೆ, ಕೇಳು. ಬೇರೆ ಯಾರು ಅಲ್ಲಪ್ಪ, ಇವನೇ ನಿನ್ನ ಒಡ ಹುಟ್ಟಿದ ಅಣ್ಣ ಕರ್ಣ. ಯಜಮಾನ್ರೆ, ಏನು ಹೇಳುತ್ತಿರುವೆ ನೀವು? ಹೌದಪ್ಪ, ಹೌದು. ನೀವು ನಿಮ್ಮ ತಂದೆ ತಾಯಿಗೆ ಅವಳಿಯ ಮಕ್ಕಳು. ಅಂದು ಆ ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ ಒಂದು ಕೂಸು ಅವರಲ್ಲೇ ಸತ್ತು ಹೋಯಿತೆಂದು ತಿಳಿದಿದ್ದೆ. ಆದರೆ ನಿನ್ನನ್ನು ನೋಡಿದಾಗ ಗೊತ್ತಾಯಿತು ನೀನು ಸತ್ತಿಲ್ಲವೆಂದು. ಅಣ್ಣ, ಈ ಕೊಲೆ ಕೊಡಕ ಗುಂಡ ರೌಡಿ ನನ್ನ ಅಣ್ಣಾಗಲು ಸಾಧ್ಯನೇ ಇಲ್ಲ. ಇವನು ಬೇರೆ ಯಾರೋ ಇರಬೇಕು. ಬೇರೆ ಯಾರು ಅಲ್ಲ ಅರ್ಜುನ, ಇವನೇ ನಿನ್ನ ಒಡ ಹುಟ್ಟಿದ ಅಣ್ಣ, ಇವನೇ ನಿನ್ನ ಕರ್ಣ. ಹಾಗಾದರೆ ನೀನು ನನ್ನ ಅಣ್ಣನಲ್ಲವೇ? ಅಲ್ಲ ಅರ್ಜುನ, ಅಲ್ಲ. ನೀವು 8 ವರ್ಷದ ಬಾಲಕರಿರುವಾಗ ನಿಮ್ಮ ಮನೆಯ ಕೆಲಸ ಮಾಡಿಕೊಂಡು ನಿಮ್ಮ ತಂದೆ ತಾಯಿಯರ ಜೊತೆ ನಾನು ಮಗನಂತೆ ಕಾಲ ಕಳೆಯುತ್ತಿದ್ದೆ. ಅಂದೇ ಆ ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ ಸಮಯದಲ್ಲಿ ನನ್ನ ಕೈಯಲ್ಲಿ ಸಿಕ್ಕಿದ್ದು ಇಬ್ಬರಲ್ಲಿ ಒಂದೇ ಒಂದು ಕೂಸು. ಅದು ನೀನು ಅರ್ಜುನ, ನೀನು. ಇವರಿಬ್ರು ಸತ್ತು ಹೋದ ನಮ್ಮ ಧನರಾಜ್ ಸಾಹುಕಾರರ ಮಕ್ಕಳು ಮಂಜುಳಾ, ಇವರಿಬ್ಬರು ಅವರ ಮಕ್ಕಳು. ಹಾಗಾದರೆ ಇವನು ನಮ್ಮ ಅಣ್ಣನೇ? ಹೌದು ಅರ್ಜುನ, ಹೌದು. ಇವನೇ ನಿನ್ನ ಒಡ ಹುಟ್ಟಿದ ಅಣ್ಣ, ಇವನೇ ನಿನ್ನ ಕರ್ಣ. ಇದು ಸತ್ಯವಾಗಿ ನಿಜವೇ? ನನ್ನ ತಂದೆ ಬಸವೇಶ್ವರನ ಸಾಕ್ಷಿಯಾಗಿಯೂ ಈ ಮಾತು ಸತ್ಯ ಅರ್ಜುನ, ಈ ಮಾತು ಸತ್ಯ. ಅಣ್ಣ, ತಮ್ಮ, ತಂದೆ ಶ್ರೀ ಗುರು ಮಾರುತೇಶ್ವರ, ಇಲ್ಲಿವರೆಗೂ ನಾನು ಹಗಲು ರಾತ್ರಿ ಕಷ್ಟಪಟ್ಟಿದ್ದು ಇಂದು ನನ್ನ ಜನ್ಮ ಸಾರ್ಥಕವಾಯ್ತಪ್ಪ ತಂದೆ, ಸಾರ್ಥಕವಾಯ್ತು. ಅಪ್ಪ, ನನ್ನದೊಂದು ಮಾತು ನಡೆಸಿಕೊಡುವಿರಾ? ಅದೇನು ಅಂತ ಹೇಳು ಅರ್ಜುನ, ಖಂಡಿತ ನಡೆಸಿಕೊಡುತ್ತೇನೆ. ಇನ್ನು ಮುಂದೆ ಯಾವ ಕಾಲಕ್ಕೂ ನಾನು ಮನೆಯ ಕೆಲಸದವನು, ಇವರು ಸಾಕು ಮಕ್ಕಳು ಎಂದು ನಿನ್ನ ಬಾಯಿಂದ ಬರಕೂಡದು. ಇವರು ಧನರಾಜ್ ಸಾಹುಕಾರ ಮಕ್ಕಳು ಒಡ ಹುಟ್ಟಿದರು ಅಂತ ತಿಳಿದು ಬಾಳುವುದೇ ನನ್ನ ಆಸೆ ಅಣ್ಣ, ನನ್ನ ಆಸೆ. ಆಯ್ತಪ್ಪ, ನಿಮ್ಮಿಷ್ಟದಂತೆ ಆಗಲಿ. ಹಾ ಕರ್ಣ, ಅರ್ಜುನ, ಅಣ್ಣ ತಮ್ಮಂದಿರು ಒಂದಾದೇವರು ಎಂದು ಸಂತೋಷಪಟ್ಟು ಕೈ ಕಟ್ಟಿ ಕುಳಿತರೆ ನಿಮ್ಮ ಕೆಲಸ ಮುಗಿಯಿತೆಂದು ತಿಳಿಯಬೇಡಿ.
ನೀವು ಇಬ್ಬರು ಮಾಡಬೇಕಾಗಿದ್ದು ಕೆಲಸ ಇನ್ನೂ ಬೇರೆ ಇದೆಯಪ್ಪ, ಬೇರೆ ಇದೆ. ಯಾವ ಕೆಲಸ ಹೇಳಿ? ಕಣ್ಣು ಮುಚ್ಚಿ ಕಣ್ಣು ತೆಗೆದೊಳಗೆ ಮಾಡಿ ಮುಗಿಸಿ ಬಿಡುತ್ತೇನೆ. ನಿಮ್ಮ ಮನೆಗೆ ಬೆಂಕಿ ಹಚ್ಚಿ ನಿಮ್ಮ ತಂದೆ ತಾಯರನ್ನು ಕೊಂದು ನಿಮ್ಮನ್ನು ಬೀದಿ ಪಾಲು ಮಾಡಿದ ಆ ಶ್ರೀಮಂತ ಕಟುಕ ಪ್ರತಾಪನ್ನು ಗರ್ವ ಮುರಿದು ಅವರ ರುಂಡ ತೆಗೆದು ಇಂದಿನಿಂದ ನೀವಿಬ್ಬರು ಕಾಲು ಕೆದರಿದ ಕರ್ಣಾರ್ಜುನರಾಗಿರಿ. ಅಷ್ಟೇ ಅಲ್ಲ, ಮುಂದಿನ ಪ್ರಯೋಗದಲ್ಲಿ ಗುಂಡೇಟಿಗೆ ಹೆದರದ ಜೋಡಿ ಹುಲಿಗಳಾಗಿರಪ್ಪ, ಜೋಡಿ ಹುಲಿಗಳಾಗಿರಿ. ಅಣ್ಣ ಈಗ ಹೇಳಣ್ಣ, ನಮ್ಮ ತಂದೆ ತಾಯಿನ ಕೊಂದು ನಮ್ಮ ಆಸ್ತಿಯಲ್ಲಿ ಮೆರೆಯುತ್ತಿರೋ ಬಂಡರು ಯಾರೆಂದು? ಬೇರೆ ಯಾರು ಅಲ್ಲಪ್ಪ, ಆ ಕಟುಕ ಶ್ರೀಮಂತ ಪ್ರತಾಪ ಹಾಗೂ ಆ ಪ್ರದೀಪ. ಲೇ ಪ್ರದ್ಯಾ, ಲೇ ಪ್ರದಿಯಾ ಚೆನ್ನ, ಲೇ ಮಗನೇ ಪ್ರತಾಪ, ಇನ್ನು ಮುಂದೆ ನೀನು ಪಾತಾಳದಲ್ಲಿ ಅಡಿಗೆ ಕುಂತರು ಸರಿ. ನಿನ್ನನ್ನು ಹೊರ ತೆಗೆದು ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ನಿನ್ನ ಬಿಸಿ ರಕ್ತದಿಂದ ನನ್ನ ತಂದೆ ತಾಯಿಗೆ ಶಾಂತಿಗೊಳಿಸದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಲೇ ಪ್ರದ್ಯಾ, ನೀನು ಯಾವ ಹುತ್ತದಲ್ಲಿ ಅಡಿಗೆ ಕುಳಿತಿದ್ದರು ಆ ಹುತ್ತದಿಂದ ನಿನ್ನ ಹೊರ ತೆಗೆದು ನಿನ್ನ ರೊಂಡ ಕತ್ತರಿಸಿ ನಿನ್ನ ರಕ್ತದಿಂದಲೇ ನನ್ನ ತಂದೆ ತಾಯಿಯ ಗೋರಿಯ ಮುಂದೆ ದೀಪ ಹಚ್ಚದೆ ಹೋದರೆ ನಾವು ಕಾಲು ಕೆದಿರು ಕರ್ಣಾರ್ಜುನರೇ ಅಲ್ಲ. ಲೇ ಪ್ರದಿಯಾ ಪ್ರತಾಪ, ಈಗ ಬರ್ತೇವೆ ನಿನ್ನ ಪ್ರಾಣ ತೆಗೆಯಲು ಕಳನಾಯಕರಾಗಿ, ದಿಲ್ಲಿ ಒಕ್ಕ ಪುಂಡವಲಿಯಾಗಿ, ಕಾಲು ಕೆದರಿದ ಕರ್ಣಾರ್ಜುನರಾಗಿ, ಕಾಲು ಕೆದರಿದ ಕರ್ಣಾರ್ಜುನರಾಗಿ. ಸಿದ್ಧ ಸಿಂಗಾರಿ ಕೂಡಿಕೊಂಡು ಮೈಯುಳೆ ಬಡದಾರು ಯಪ್ಪ, ಮೈಯುಳೆ ಬಡದಾರು. ಸಿದ್ಧ ಸಿಂಗಾರಿ ಕೂಡಿಕೊಂಡು ಮೈಯುಳೆ ಬಡದಾರು ಯಪ್ಪ, ಕಾಲ ತಿರುವ್ಯಾರು, ಕಾಲ ತಿರುವ್ಯಾರು ಯಪ್ಪ, ಅಂಗಿ ಹರಿದಾರು, ಕಾಲ ತಿರುವ್ಯಾರು ಯಪ್ಪ, ಅಂಗಿ ಹರಿದಾರು. ಛೇ 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 ಮಾಡಬಾರ್ದ್ರಿ ಅಪ್ಪ, ಈ ಹಾಳಾದ ಹೆಂಗಸೂರ್ ಸವಾಸ ಮಾಡಬಾರ್ದ. ಅಲೋ ಯಪ್ಪ, ಅರ್ಯಕ್ಕೆ ಬಂದು ಹುಡುಗರು ಮನಸ್ಸಿಲ್ಲದ ಹುಡುಗಿ ಜೋಡಿ ಮನಸ್ಸು ಮಾಡಬಾರ್ದ್ರು ಯಪ್ಪ, ಮಾಡಬಾರ್ದ. ಕುದುರೆನಲ್ಲಿ ಎಣ್ಣಿನಲ್ಲಿ ನೀರಿನಲ್ಲಿ ಯಾರಿಗೂ ತಿಳಿದಿಲ್ರು ಯಪ್ಪ, ಯಾರಿಗೂ ತಿಳಿದಿಲ್ಲ. ಅಣ್ಣಗಳ್ರ ತಮ್ಮಗಳ್ರ ಕೇಳ್ರಿ ಯಪ್ಪ, ಹೇಳ್ತಾನಿಲ್ಲ. ನಾನಗತ್ತೆ ಈ ಶಿವ್ಯಾನಗತ್ತೆ ಕಾಲು ಮುರ್ಸ್ಕೊಂಡ ಅಂಗಿ ಹರಿಸ್ಕೊಂಡ ಹಿಂಗ ಅಕ್ಕಿರ್ ನೋಡು ಯಪ್ಪ, ಅಕ್ಕಿರಿ. ಮತ್ತ ಕಡ್ಯಾಕ ಊರು ಬಿಡೋದು ಗ್ಯಾರಂಟು ಯಪ್ಪ ಕಿಸ್ತಪ್ಪನ, ಊರು ಬಿಡೋದು ಅಂತರ ಗ್ಯಾರಂಟು ಯಪ್ಪ. ಊರು ಬಿಟ್ಟು ಆಯದಿಂದ ನೆನೆಸತ್ರ ಏನು ಪ್ರಯೋಜನ ಇಲ್ಲ ಯಪ್ಪ, ನೆನೆಸತ್ರ ಏನು ಪ್ರಯೋಜನ ಇಲ್ಲ.
ಮುಂದಿನ ದಂಡಿನಲ್ಲಿ ನಾವೇ ಗಂಡುಗಳೆಂದು ಕಾರ್ಯ ಸಾಧಿಸಲು ಹೊರಟಿರುವ ಆ ಕರ್ನಾರ್ಜುಗೆ ತಕ್ಕ ಪಾಠ ಕಲಿಸಲು ಹಿಡಿದು ತಂದಿರುವೆ ಈ ನರ ಕುರಿಗಳನ್ನು. ಹೇ ಜಮೀನ್ದಾರ, ನಮ್ಮೂರಿನಿಂದ ನಮ್ಮನ್ನು ಎಳೆದುಕೊಂಡು ಬಂದು ನಿಮ್ಮ ಚಂದ್ರಗಿರಿ ಎಸ್ಟೇಟಿನಲ್ಲಿ ಕಟ್ಟಿ ಹಾಕಿ ನಮಗೆ ಚಿತ್ರ ಹಿಂಸೆ ಕೊಡುವುದು ನನ್ನ ಕರ್ನಾರ್ಜುನರಿಗೆ ಏನಾದರೂ ಗೊತ್ತಾದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲಲೇ. ಲೇ ಹೇಮ್ಯ, ಆ ನಿನ್ನ ಕರ್ನಾರ್ಜುನಿಗೆ ಗೊತ್ತಾಗಲಿಕ್ಕೆ ಇದೇನು ನಮ್ಮ ಹಳ್ಳಿ ಅಲ್ಲ. ನೀನು ಇರುವುದು ದಿಲ್ಲಿಯಲ್ಲಿರೋ ನಮ್ಮ ಎಸ್ಟೇಟ್ಗೆ ಬರಲು ಆ ನಿಮ್ಮ ಕರ್ನಾರ್ಜುನರಿಗೆ ಅಷ್ಟೇ ಅಲ್ಲಲೇ, ನಿನ್ನ ಸೃಷ್ಟಿಸಿದ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಲೇ ಪ್ರತಾಪ, ದಿಲ್ಲಿಗೆ ಪುಂಡನೆಂದು ಮೆರೆಯುತ್ತಿರುವ ನಿನ್ನ ರುಂಡ ಕತ್ತರಿಸಲು ನನ್ನ ಕರ್ನಾರ್ಜುನರು ಬಂದೇ ಬರುತ್ತಾರೆ. ಆ ದಿಲ್ಲಿಯ ಭದ್ರಕೋಟೆ ಬಾಗಿಲನ್ನು ಮುರಿದು ಕರ್ನಾರ್ಜುನರಾಗಿ ಕಾಲ ಕೆದರಿದ ದಿಲ್ಲಿ ಒಕ್ಕ ಪುಂಡ ಹುಲಿಗಳಾಗಿ. ಆ ನಿನ್ನ ಕಾಲು ಕೆದರಿದ ಕರ್ನಾರ್ಜುನರನ್ನು ಕಾಲು ಕತ್ತರಿಸಿ ಬಿಡುವುದಿಲ್ಲ ಈ ಜಮೀನ್ದಾರ ಪ್ರತಾಪ. ಹೇಮ್ಯ, ಹಿಂದೆ ನಿಮ್ಮ ದನಿ ನಿನಗೆ ರಹಸ್ಯವಿರುವ ಆ ಧನರಾಜ ನಿಧಿ ರಹಸ್ಯವಿರುವ ಫೈಲನ್ನು ನನಗೆ ಕೊಟ್ಟು ಬಿಡು, ನಿನ್ನನ್ನು ಬಿಟ್ಟು ಬಿಡುತ್ತೇನೆ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಆ ಫೈಲ್ ನಿನಗೆ ಕೊಡುವುದಿಲ್ಲ ಅಂದ್ರೆ ಕೊಡುವುದಿಲ್ಲ ಮಗನ. ಕೊಡದಿದ್ದರೆ ಸಹಿಸಿಕೋ ಮಗನೇ ಈ ಶ್ರೀಮಂತನ ಆರ್ಭಟದ ಹೊಡೆತವನ್ನು. ಆಗುತ್ತಿಲ್ವೇ ನಿಮ್ಮ ಜನ್ಮಕ್ಕೆ? ಹೇ ಮಂಜಿ, ಸುತ್ತು 25 ಹಳ್ಳಿಗಳಿಗೆ ಜಮೀನ್ದಾರ ಎನಿಸಿಕೊಂಡಿರುವ ನನಗೆ ಈ ರೀತಿ ಸೊಕ್ಕಿನಿಂದ ಮಾತನಾಡುತ್ತೀಯ ಕಟ್ಟ ಸೂಳೆ? ಅಣ್ಣ, ಏನಾಗಿದೆ ನಿನಗೆ? ಕರ್ನಾರ್ಜುನರ ಮೇಲಿನ ಸೇಡಿಗಾಗಿ ಅವರನ್ನ ಈ ರೀತಿ ಕಟ್ಟೆ ಹೊಡೆದ್ರೆ ಏನನ್ನ ಬರುವುದು? ಬಿಟ್ಟು ಬಿಡಣ ಅವನನ್ನ. ಕವಿತಾ, ಸುಮ್ಮನೆ ನಿಂದ್ರಕೊಳ್ತೀಯೋ ಇಲ್ಲ ನಿನಗೂ ಚಾಟಿ ಹೇಟು ತಗೊಲೆ. ಹೇಮ್ಯಾ, ಕೊನೆಯದಾಗಿ ಕೇಳುತ್ತೇನೆ, ಆ ನಿಧಿ ರಹಸ್ಯ ಫೈಲ್ ಕೊಟ್ಟು ಬಿಡು. ಇಲ್ಲದಿದ್ದರೆ ನಿನ್ನ ಪ್ರಾಣ ಹಾರಿ ಹೋಗೋದು ಖಂಡಿತ. ನಿನ್ನ ಪ್ರಾಣ ಉಳಿಸಿಕೋ ಮಗನೇ. ನನ್ನ ಕೊನೆಯ ಉಸಿರು ಇರುವವರೆಗೂ ಆ ಫೈಲನ್ನು ನಿನ್ನ ಕೈಗೆ ಕೊಡುವುದಿಲ್ಲ ಅಂದರೆ ಕೊಡುವುದಿಲ್ಲ. ಕೊನೆಯ ಉಸಿರು? ಹೇ, ಹಾಗಾದರೆ ಸಹಿಸಿಕೊಳ್ಳೋ ಮಗನೇ ಈ ಶ್ರೀಮಂತದ ಆರ್ಭಟದ ಹೊಡೆತವನ್ನು. ಜಮೀನ್ದಾರ, ಯಾರು ಇಲ್ಲ ಸಮಯ ನೋಡಿ ನನ್ನ ಅಣ್ಣ ಅತ್ತಿಗರು ದಿಲ್ಲಿಗೆ ಹೊತ್ತುಕೊಂಡು ಕಟ್ಟಿ ಬಡಿಯೋಕೆ ನಾಚಿಕೆ ಆಗುವುದಲ್ಲವೇ ನಿನ್ನ ಏಸಿ ಜನ್ಮಕ್ಕೆ? ಯಾರು ನೀನು? ನನ್ನ ದಿಲ್ಲಿಯಲ್ಲಿರೋ ನನ್ನ ಸ್ಟೇಷನ್ಗೂ ಬಂದಿದ್ದಲ್ಲದೆ ನನಗೆ ಕೇಳುವ ಯಾರು ನೀನು? ಗಾಢವಾದ ದೇಹವನ್ನು ಇಬ್ಬಗ ಮಾಡಿ ನಿನ್ನ ರಕ್ತದಿಂದ ಕಾದು ಕುಳಿತಿರುವ ಭೂಮಂಡಲವನ್ನೇ ಶಾಂತಿಗೊಳಿಸಲು ಬಂದಿರುವ ನಿನ್ನ ಪಾಲಿನ ಯಮ. ಅಭಿಮನ್ಯು, ಬರೀ ಅಭಿಮನ್ಯು ಅಲ್ಲಿ ಅರ್ಜುನ್, ಮಿಸ್ಟರ್ ಅರ್ಜುನ್ ಅಲ್ಲಿ ಅಭಿಮನ್ಯ. ಲೇ ಅರ್ಜುನ, ಯಾ ಜಮೀನ್ದಾರ. ಲೇ ಅರ್ಜುನ, ಈ ಜಮೀನ್ದಾರ್ ಚಿಟಿಕೆ ಹೊಡೆದರೆ ಸಾಕು ನಿಮ್ಮಂತ ಪುಡುಪೋಸ್ಗಳು ಧೂಳಿ ಪಡೆದಂತೆ ಹಾರಿ ಹೋಗುತ್ತಾರೆ. ಬಲು ಎಚ್ಚರ. ಮರ್ಯಾದೆಯಿಂದ ಪಿಸ್ತೂಲ್ ಕೆಳಗಿಳಿಸು. ಇರದಿದ್ದರೆ ನಿನ್ನ ತಂಗಿಯ ಪ್ರಾಣ ಹಾರುವುದು ನನ್ನ ಕೈಯಲ್ಲಿ. ಹಾ, ಕೆಳಗೆ ಅವುಗಳನ್ನು. ಲೇ ಕರ್ಣ, ಯಾರು ಲೇ ನೀನು? ಕತ್ತೆ ನೀನು ನನಗೆ ಎದುರಾಗಿ ಮಾತನಾಡುತ್ತಿರುವುದು?
ನಾನೇ ನಿನ್ನ ಪಾರ್ಟ್ನರ್ ಆದ ರೌಡಿ ಜಾಮ್ ಟೈಗರ್ ಕರ್ಣ. ಇಷ್ಟು ದಿನ ನನ್ನ ಪಾರ್ಟ್ನರ್ ಆಗಿ ನನಗೆ ಎದುರಾಗಿ ಮಾತನಾಡುತ್ತೀಯಾ? ಬದ್ಮಾಸ್. ಈ ಟೈಗರ್ ಕರ್ನರ್ ರೊಚ್ಚಿಗೆದ್ರೆ ನಿಮ್ಮಂತವ್ರಿಗೆ ಅಷ್ಟೇ ಅಲ್ಲ, ಇಡೀ ಆಲ್ ಇಂಡಿಯಾದ ರೌಡಿಗಳು ಬಂದರು ಅವರಿಗೆ ಸಹ ಎದುರುನಲ್ಲ ಈ ಟೈಗರ್ ಕರ್ನ. ಮುಚ್ಚು ಬಾಯಿ ಹೇಳಿ. ಏ ಕರ್ಣ, ಮತ್ತೊಮ್ಮೆ ಕರ್ಣ ಎಂದು ನೋಡಿದರೆ ನಿನ್ನ ಶಿರವನ್ನು ಕಡಿದು ನಿನ್ನ ಎಲುಬುಗಳನ್ನು ಕತ್ತರಿಸಿ ಚೆಲ್ಲುತ್ತೇನೆ. ಬಲು ಯಾಚಾರ. ಲೇ ಕರ್ಣ ಅರ್ಜುನ, ನಿಮ್ಮನ್ನು ಅಣ್ಣ ತಮ್ಮಂದಿರೆಂದು ಗುರುತಿಸಿ ನಿಮ್ಮ ತಂದೆ ತಾಯಿಯರನ್ನು ಕೊಂದು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದ್ದನ್ನು ಯಾರು ನಿಮಗೆ ಹೇಳಿದ್ದು? ಯಾರು ನಿಮಗೆ ಹೇಳಿದ್ದು? ನಾನೇ ಜಮೀನ್ದಾರ, ನಾನೇ. ಏ ಹೇಮ್ಯ, ಅರ್ಜುನನನ್ನು ಜೈಲಿನಿಂದ ಬಿಡಿಸಿಕೊಂಡು ಅಭಿಮನ್ಯನ ಅವತಾರಕ್ಕೆ ಸಹಾಯ ಮಾಡಿದ್ದಲ್ಲದೆ ದಿಲ್ಲಿಯಲ್ಲಿರೋ ಈ ಎಸ್ಟೇಟ್ಗೆ ನಿನ್ನಮ್ಮನ್ನು ಕರೆ ತಂದಿದ್ದು ಯಾರು ಅಂತ ಹೇಳಿದ್ದು? ನಾನೇ ಮಿಸ್ಟರ್ ಜಮೀನ್ದಾರೆ, ನಾನೇ. ಕವಿತಾ, ತಾಯಿ ಇಲ್ಲದ ತಬ್ಬಲಿ ಎಂದು ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟ ಜೋಪಾನ ಮಾಡಿದ ನನ್ನನ್ನು ನನಗೆ ಮೋಸ ಮಾಡಿದೆಯಾ ಕವಿತಾ? ನನಗೆ ಮೋಸ ಮಾಡಿದೆಯಾ? ನಿನ್ನಂತವನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಸುತ್ತ 24 ಅಲ್ಲಿಗೆ ನೆರವಾಗಿ ನ್ಯಾಯ ಹೇಳುವ ದನಿಯಾಗಿ ಸಿಕ್ಕ ಬಡವರ ತಲೆ ಮೇಲೆ ಕಾಲಿಟ್ಟು ಅವರಿಂದಲೇ ಈ ಶ್ರೀಮಂತಿಕೆಯನ್ನು ಕಲಿಸಿದ ಪಾಪಿ ನೀನು. ಈ ಜಮೀನ್ದಾರನನ್ನು ಏನು ಮಾಡಲಿ? ನಮ್ಮ ಮನೆತನದ ಮೇಲೆ ಕೆಟ್ಟ ಕಣ್ಣಿಟ್ಟ ಈ ಜಮೀನ್ದಾರನ ಕಣ್ಣು ಕಿತ್ತು ಚೆಲ್ಲಲು ಇಲ್ಲ, ಇವನ ಮೈ ಚರ್ಮವನ್ನು ಸುಲಿಯಲು, ಅದೇ ಚರ್ಮದಿಂದ ನನ್ನ ತಮ್ಮನ ಎಡಗಾಲಿನ ಪಾದ ರಕ್ಷಣೆಯಾಗಿ ಮಾಡಲು, ಇಲ್ಲ ಇವನ ತುಳಿದು ಕೊಂದು ಬಿಡಲು. ಏಳು ಅರ್ಜುನ, ಇವನನ್ನು ಏನು ಮಾಡಲಿ? ಅಣ್ಣ, ಇವನ ಪ್ರಾಣ ತೆಗೆಯಲೆಂದೇ ಇಷ್ಟು ದಿನ ಕಾಯ್ದು ಕುಳಿತಿದ್ದೆ. ಈ ಬೇಟೆ ನನ್ನದಣ್ಣ. ಬೇಡ ತಮ್ಮ, ಬೇಡ. ಈ ಪಾಪಿಯ ಪ್ರಾಣ ತೆಗೆಯಲೆಂದು ನಾನು ಇಷ್ಟು ದಿನ ರೌಡಿಯಾಗಿ ಅಲಿಯುತ್ತಿರುವೆ. ಸಹಿಸಿಕೋ ಮಗನ ಈ ಟೈಗರ್ ಕರ್ನನ. ಕರ್ಣ, ನೋಡೇ ಕರ್ಣ, ನಿಮ್ಮ ಮನೆಗೆ ಮಾಡಬಾರದ ಅನ್ಯಾಯ ಮಾಡಿದೆ. ನಿಧಿ ಸಿಗುತ್ತದೆ ಎಂದು ದುರಾಸೆಯಿಂದ ನಿಮ್ಮ ತಂದೆ ತಾಯಿಯನ್ನು ಕೊಂದು ಅನ್ಯಾಯವಾಗಿ ಕೊಲೆ ಮಾಡಿದೆ ಅವರನ್ನು. ಅಷ್ಟೇ ಅಲ್ಲ, ನನ್ನ ಮನೆ ಕೆಲಸದ ಅಡಿಗೆ ಭಟ್ಟ ರಂಗನನ್ನು ಕೊಲೆ ಮಾಡಿಸಿ ಏನು ಅರಿಯದ ನಿನ್ನ ತಮ್ಮ ಅರ್ಜುನನನ್ನು ಜೈಲಿಗೆ ಕಳಿಸಿದೆ. ಅಷ್ಟೇ ಏಕೆ, ಎಷ್ಟೋ ಬಡ ಹೆಣ್ಣು ಮಕ್ಕಳ ಅನ್ಯಾಯ ಅತ್ಯಾಚಾರ ಮಾಡಿ ಮಾಡಬಾರದ ಕೆಲಸವನ್ನು ಮಾಡಿದೆ. ನನ್ನನ್ನು ಈ ಸಲ ಒಂದೊಂದು ಸಲ ಬಿಟ್ಟು ಬಿಡು. ಲೇ ಜಮೀನ್ದಾರ, ನಿನ್ನನ್ನು ಬಿಡುವುದು ಎಂದಿಗೂ ಸಾಧ್ಯವಿಲ್ಲ. ನಿಮ್ಮಂತ ಹಲಕ ನನ್ನ ಮಕ್ಕಳಿಗೆ ಸಾವು ಒಂದು ಸರಿಯಾದ ಶಿಕ್ಷೆ. ಲೇ ಜಮೀನ್ದಾರ, ಇದು ನನ್ನ ಸಾಕು ಅತ್ತಿಗೆ ಮೇಲೆ ಕಾಮದ ಕಣ್ಣಿಟ್ಟು ಅವಳನ್ನು ಕಾಮದ ಆಟಕ್ಕೆ ಎಳೆದಾಡಿದ್ದಕ್ಕೆ ಮಗನೇ ಸಹಿಸಿಕೋ. ಪ್ರತಾಪ, ದೇವರಂತಿದ್ದ ನನ್ನ ತಾಯಿಯನ್ನು ಕೊಂದು ನಮ್ಮನ್ನು ತಪ್ಪಲಿ ಮಾಡಿದ್ದಕ್ಕೆ ಇದು ನನಗೆ ಸರಿಯಾದ ಶಿಕ್ಷೆ. ಇದು ನನ್ನ ಜೈಲಿಗೆ ಕಳಿಸಿದ್ದಕ್ಕೆ ಮಗನೇ ಸಹಿಸಿಕೋ. ಹೇಮಂತ, ಕೊನೆಯದಾಗಿ ನಿನಗೊಂದು ಮಾತು ಹೇಳುತ್ತೇನೆ. ನಿನ್ನ ಸಾಕು ತಮ್ಮ ಅರ್ಜುನ ನನ್ನ ತಂಗಿ ಕವಿತಾ ಪ್ರೀತಿಸುತ್ತಿದ್ದಾರೆ. ನಾ ಜೀವ ಇರುವಾಗ ಅವರನ್ನು ಒಂದೆಗೂಡಿಸಲು ಆಗಲಿಲ್ಲ. ಹೇಗಾದರೂ ಮಾಡಿ ನೀನೇ ಮುಂದೆ ನಿಂತು ಅವರನ್ನು ಇಬ್ಬರು ಮದುವೆ ಮಾಡಿ ನಿನ್ನ ಮನೆ ತುಂಬಿಸಿಕೊಳ್ಳು ಹೇಮಂತ, ನಿನ್ನ ಮನೆ ತುಂಬಿಸಿಕೊಳ್ಳು. ಈ ಮಾತನ್ನು ನಡೆಸಿಕೊಡು ಹೇಮಂತ, ನಿನ್ನ ಕೈ ಮುಗಿದು ಕೇಳುತ್ತೇನೆ, ಕೈ ಮುಗಿದು ತಂಗಿ ಕವಿತಾ, ಈ ಅಣ್ಣನನ್ನು ಕ್ಷಮಿಸಿಬಿಡಮ್ಮ, ಕ್ಷಮಿಸಿಬಿಡು. ಯಪ್ಪ, ನಮ್ಮ ದಣ್ಯಾರಂತೂ ಸತ್ರು ಯಪ್ಪಣ್ಣ. ನನ್ನ ಪ್ರಾಣಿ ನನ್ನ ಮಕ್ಕಳ ಕೈಯಾಗ ಉಳಿದ್ರು ಯಪ್ಪ. ನಾ ಹೊಕ್ಕೇನ್ರೋ ಯಪ್ಪ, ನಾ ಹೊಕ್ಕೇನೆ. ಲೇ ಮಗನ ಛತ್ರಿ ಚೆನ್ನ,
ರಾಜು ಬಿಟ್ಟು ಬಿಡಪ್ಪ ಅವನನ್ನು ಬಿಟ್ಟು ಬಿಡು. ಇಲ್ಲಣ್ಣ ಇಲ್ಲ, ನಮ್ಮ ಮನೆ ಮುರಿಯಲು ಮುಖ್ಯ ಸೂತ್ರಧಾರಿ ಈ ತಲೆ ಹಿಡಿಕ ಛತ್ರಿ. ಅಣ್ಣ ದೇವರಂತ ಅನ್ನ ಅತ್ತಿಗೇನು ನನ್ನಿಂದ ಹೊರ ಹಾಕಿದ ಕಂತಿರಿ ಸೊಳೆ ಮಗ ಈ ಛತ್ರಿನೇ ಕಾರಣ. ಅಷ್ಟೇ ಅಲ್ಲಣ್ಣ, ನೌಕರಿಯಿಂದ ಸಸ್ಪೆಂಡ್ ಮಾಡಿಸಿದ ಸೊಳೆ ಮಗ ಈ ಛತ್ರಿನೇ ಕಾರಣ. ಅಣ್ಣ ಇದರ ಸೇಡಿಗಾಗಿ ಇವನ ರುಂಡ ತೆಗೆಯುತ್ತೇನೆ, ನಾ ರುಂಡ ತೆಗೆಯುತ್ತೇನೆ. ಅಯ್ಯೋ ಯಪ್ಪ, ಇದೆಲ್ಲ ನನ್ನ ಮಗ ಪ್ರದೀಪನ ಕೈವಾಡ್ಲಿ ಅಪ್ಪ, ಪ್ರತಾಪನ ಕೈವಾಡ ನಂದೇನು ಇಲ್ಲ ಲೇ ಅಪ್ಪ, ನಾನು ಬಿಟ್ಟು ಬಿಡ್ಲಿ ಅಪ್ಪ, ನಾ ಹೊಕ್ಕೇನೆ, ನಾನು ಬಿಟ್ಟು ಬಿಡ್ರಿ. ಏ ಬೇವರ್ಸಿ ನನ್ನ ಮಗನೇ ಛತ್ರಿ, ನಿನ್ನನ್ನು ನೋಡುತ್ತಾ ನಿಂತರೆ ನನ್ನ ರೋಮ ರೋಮದಲ್ಲಿ ಬಿಸಿ ರಕ್ತ ಪುಟಿ ಬಿಡಿದು ಬರುತ್ತಿದೆ. ನಿನ್ನ ರಕ್ತ ಕುಡಿ ಅಂದಲೇ ಮುಗಿಯಿತು ನಿನ್ನ ಕತೆ. ಬೇಡಿಕೊ ನಿಮ್ಮ ಮನದೇವರಾದರನ್ನು. ಬಸವೇಶ್ವರ ರಾಜು, ಎಂತ ಅನಾಹುತ ಮಾಡಿಬಿಟ್ಟೆಪ್ಪ, ಎಂತ ಅನಾಹುತ ಮಾಡಿಬಿಟ್ಟೆ. ಇವನನ್ನು ನೀನು ಕೊಲ್ಲಬಾರದಾಗಿತ್ತು. ಅಣ್ಣ, ಎಲ್ಲಿವರೆಗೆ ನಮ್ಮ ದೇಶದಲ್ಲಿ ಇಂಥ ದ್ರೋಹಿಗಳಿರ್ತಾರೋ ಅಲ್ಲಿವರೆಗೆ ದಿನಾಲು ಕೊಲೆಗೆ, ಸುಲಿಗೆ, ಸ್ತ್ರೀಯರ ಮೇಲೆ ಅತ್ಯಾಚಾರ, ಬಡವರ ಮೇಲೆ ದೌರ್ಜನ್ಯ ನಡೆಯುತ್ತಾ ಇರ್ತದೆ. ಇವೆಲ್ಲ ನಡೆಯಬಾರದಂತ ಇವನನ್ನು ಕತ್ತರಿಸಿದೆ ಅಣ್ಣ, ಕತ್ತರಿಸಿದೆ. ಹಾ ಚಂದ್ರು, ಬಿಟ್ಟು ಬಿಡಪ್ಪ ಅವರನ್ನು. ಕರ್ಣ, ಅರ್ಜುನ, ರಾಜು ಇವರ ಅಂಡರ್ ಅರೆಸ್ಟ್. ಇವು ಕೊಲೆಗಳಿಗೆ ನಾನು ಕಾರಣ. ನನ್ನನ್ನು ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರೇ, ನನ್ನನ್ನು ಅರೆಸ್ಟ್ ಮಾಡಿ. ಇಲ್ಲ ಸರ್, ಪ್ರದೀಪ ಚನ್ನನನ್ನು ಕೊಲೆ ಮಾಡಿದ್ದು ನಾನೇ, ನನ್ನನ್ನು ಅರೆಸ್ಟ್ ಮಾಡಿ. ಕರ್ಣ, ನೀವು ಸುಮ್ಮನಿರಿ ಸರ್, ಇವರು 3 ಮಂದಿ ಅರೆಸ್ಟ್ ಮಾಡಿದ್ದು ನಾನೇ, ನನ್ನನ್ನು ಅರೆಸ್ಟ್ ಮಾಡಿ. ಆಯ್ತು. ನಿಂದೈತೆ ಅಣ್ಣ, ಅಣ್ಣನನ್ನು ಜೈಲಿಗೆ ಕಳಿಸಿ ಮದುವೆಯಾಗಿ ಹೆಂಡತಿ ಜೊತೆ ಚಕ್ಕಂದ ಹೊಡೆಯುವಷ್ಟು ಸ್ವಾರ್ಥಿ ಅಲ್ಲ ಅಣ್ಣ ಈ ನಿನ್ನ ತಮ್ಮ. ನೀನು ಜೈಲಿಂದ ಬಂದ ಮೇಲೆ ಈ ಅರ್ಜುನನ ಮದುವೆ. ಅರ್ಜುನ, ನಿಂದು ಹಾಗೂ ಕವಿತಾಳ ಮದುವೆ ನೋಡಬೇಕೆನ್ನುವ ಆಸೆಯಪ್ಪ ಈ ಅಣ್ಣನ ಜೈಲಿಗೆ ಹೋಗುವ ಪೂರ್ವದಲ್ಲಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಪಂಚೇ ವಕ್ರಾಯ ಶುಭಕೇತುನಾ ಗ್ರಾಮೀಣ. ಅಲ್ಲ ಬರ್ರಿ, ಪೂರಾರ ಹೇಳ್ರಿ ಅದನ್ನ. ಪುರೇತ್ರ ತಡ್ರಿ ಅಪ್ಪ, ನಮ್ಮ ಅರ್ಜುನಪ್ಪನವ್ರ ಜೋಡಿ ನಮ್ದು ಒಟ್ಟು ಅಕ್ಕಿ ಕಾಳು ಹಾಕಿ ಬಿಡ್ರಲ್ಲ. ಹಿಂದೆ ನಿಂತ್ರಿ ಏನ್ ಮಾಡ್ಲಪ್ಪ, ನಾನು ಮುಂದೆ ಬಾ. ತಗೋರಪ್ಪ, ಈಗ ನಿಮ್ಮ ಸರ್ದಿ. ಬೆಳಗ್ಗೆ ಅದು ಗಿಚ್ಚಿ ಗಿಲಿ ಬಾ. ಓ ಮಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಪಂಚೇ ವಕ್ರಾಯ ಶುಭಕೇತುನಾ. ಅಲ್ಲ ಆಚಾರಿ, ಏನ್ ನಿದ್ದೆ ಗಂಡಾಗ ಮಾತ್ರ ಹೇಳತ್ತಿ, ಏನ್ ಈಗ ಎದ್ದು ಬಂದಿಯ? ಇಲ್ರಿ, ಅವ ಸರಿಯಾಗಿ ಊಟ ಮಾಡಿಲ್ಲ, ಅದಕ್ಕೆ ಹೋಗಿ ವಾಚಾಗೈತ್ರ ಅವ್ನು. ಹೋಗಿ ವಾಜಿಗಿಲ್ಲ ಅವಂಗ. ಮದುವೆಗೆ ಒಂಟದಿ ಮಂಗಳರ ದಿವಸ ಕರಿಯತಿ ಏನಂತ, ಹೌದಲ್ಲೇ ಉಕ್ಕೇರಿ ಹೂವ ಗಣ ಕೊಟ್ಟೆಲ್ಲ ಮಾವ. ಹೌದಲ್ಲೇ ಉಕ್ಕೇರಿ ಹೂವ ಮನ ಗಂಡ ಕೊಟ್ಟೆಲ್ಲ ನೋವ.
ನಿಂಗಪ್ಪ ಐನಾಪುರ ಅವರು 101 ರೂಪಾಯಿ ಕಾಣಿಕೆ ಮಾಡಿದ್ದಾರೆ. ಅವರಿಗೆ ತುಂಬಾ ಆಭಾರಿ ಆಗಿದ್ದೇನೆ. ಹಲೋ, ಶ್ರೀ ಬ್ರಹ್ಮಾನಂದೇಶ್ವರ ನಾಟ್ಯ ಸಂಘದ ಎಲ್ಲ ಕಲಾವಿದರು ಈಗ ಎಲ್ಲರೂ ಕೂಡಿ ವಂದನಾರ್ಪಣೆ ಮಾಡಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಕಲಾವಿದರು ನಮ್ಮ ನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಜಯ ನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಜಯ ಗಂಗಾ ಯಮುನಾ ತುಂಗಾ ಭದ್ರಾ ಮಲಪ್ರಭ ನದಿಗಳು ಹರಿಯುವ ನಾಡು. ಗಂಗಾ ಯಮುನಾ ತುಂಗಾ ಭದ್ರಾ ಮಲಪ್ರಭ ನದಿಗಳು ಹರಿಯುವ ನಾಡು. ಮಲಪ್ರಭ ನದಿಗಳು ಹರಿಯುವ ನಾಡು, ಮಲಪ್ರಭ ನದಿಗಳು ಹರಿಯುವ ನಾಡು. ನಾಡು ನಾಡಿನ ಕನಕನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. बोलो भारत माता की जय, बोलो भारत माता की जय, बोलो भारत माता की जय. ब्रह्मानंद महाराज को, ब्रह्मानंद महाराज को. श्री